ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂಜಲಿ ಕ್ಲಾಸಸ್. ಸೊ ಇವತ್ತು ನಾವು ಡಿಸ್ಕಷನ್ ಮಾಡ್ತಿರೋದು ಒಂದು KE ಏನು ಒಂದು ಎಕ್ಸಾಮ್ ಆಗಿದೆ ಇವತ್ತು, KE ಫ್ರೀ ಕೋಚಿಂಗ್ ಎಕ್ಸಾಮು. ಸೊ ಅದರ ಒಂದು ಕ್ವಶನ್ ಪೇಪರ್ ಇದು 2026 HK ಭಾಗದ್ದು ಏನು KE ಫ್ರೀ ಕೋಚಿಂಗ್ ಎಕ್ಸಾಮ್ದು ಕ್ವಶನ್ ಪೇಪರ್ ಆಗಿರುತ್ತೆ ಇದು. ಸೊ ಇವಾಗ ನಾವು ಏನು ನೆಕ್ಸ್ಟ್ ಎಕ್ಸಾಮ್ಸ್ ಇದೆಯಲ್ಲ, ಅಪ್ಕಮಿಂಗ್ ಎಕ್ಸಾಮ್ಸ್ VAO ಆಗಿರ್ಬೋದು, ಬೇರೆ KE ಡಿಪಾರ್ಟ್ಮೆಂಟ್ ಯಾವ್ದು ನಡೆಸ್ತಿದೆ ಅಲ್ಲ, ಸೊ ಅದು ರಿಲೇಟೆಡ್ ಆಗಿ ನೆಕ್ಸ್ಟ್ ಅವ್ರ ಕ್ವಶನ್ನ ಯಾವ ಥರ ತೆಗಿಬೋದು ಅನ್ನೋದಕ್ಕೆ ಒಂದು ಏನು ಇಂಪಾರ್ಟೆಂಟ್ ಆಗಿರುತ್ತೆ ಈ ಒಂದು ಕ್ವಶನ್ ಪೇಪರು. ಸೊ ಹಾಗಾಗಿ ನಾವು ಇದರ ಒಂದು ಕ್ವಶನ್ ವಿತ್ ಆನ್ಸರ್ಸ್ನ ನೋಡ್ಕೊಳ್ತಾ ಹೋಗೋಣ. ಸೊ ಇದೇನು ಅಫಿಷಿಯಲಿ ಅನೌನ್ಸ್ ಆಗಿರುವಂತಹ ಆನ್ಸರ್ಸ್ ಅಲ್ಲ ಇದು. ಸೊ ಬೇಸ್ಡ್ ಆನ್ ಅಂದರೆ ಗೂಗಲ್ ಬೇಸ್ಡ್ ಆನ್ ಇದು ಅನೌನ್ಸ್ ಆಗಿರುವಂತಹ ಅಥವಾ ಹೇಳ್ತಾ ಇರುವಂತಹ ಒಂದು ಕ್ವಶನ್ಗೆ ಆನ್ಸರ್ಸ್ ಆಗಿರುತ್ತೆ. ಸೊ ಇದು ಅಫಿಷಿಯಲಿ ಏನು ಅನೌನ್ಸ್ ಆಗಿಲ್ಲ. ಸೊ ಮೇ ಬಿ ನಾಳೆ ಇಲ್ಲ ನಾಳಿದ್ದು ಅನೌನ್ಸ್ ಆಗ್ಬೋದು ಇದರ ಒಂದು ಆನ್ಸರ್ಸು. ಸೊ ಇವಾಗ ನಾವು ಈ ಕ್ವಶನ್ ಪೇಪರ್ನ ಡಿಸ್ಕಷನ್ ಮಾಡ್ತಾ ಹೋಗೋಣ. ಎಷ್ಟು ಕ್ವಶನ್ಸ್ ಬಂದಿದೆ ಮತ್ತು ಯಾವ್ಯಾವುದರಿಂದ ನಮಗೆ ಕ್ವಶನ್ಸ್ ಅತಿ ಹೆಚ್ಚು ಬಂದಿರುವಂಥದ್ದು ಅನ್ನೋದು ನಮಗೆ ನೆಕ್ಸ್ಟು ಎಕ್ಸಾಮ್ಗೆ ಪ್ರಿಪೇರ್ ಆಗೋದಕ್ಕೆ ಇದು ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ನಾವು ಫಸ್ಟ್ ಕ್ವಶನ್ನ ನೋಡ್ತಾ ಹೋಗೋದಾದರೆ, ಫಸ್ಟ್ ಕ್ವಶನ್: ಜನರು ಸಾಮಾನ್ಯವಾಗಿ ಬೇಸಿಗೆ ಕಾಲದಲ್ಲಿ ಹತ್ತಿ ಬಟ್ಟೆಗಳನ್ನು ಧರಿಸಲು ಬಯಸುತ್ತಾರೆ. ಈ ಕೆಳಗೆ ನೀಡಿರುವ ಯಾವ ಹೇಳಿಕೆಯು ಜನರ ಉಡುಗೆಯ ಆಯ್ಕೆಯನ್ನು ಸಮರ್ಥಿಸುತ್ತದೆ? ಸೊ ಇವಾಗ ನಾವು ಇನ್ ಜನರಲಿ ಬೇಸಿಗೆ ಕಾಲದಲ್ಲಿ ಹತ್ತಿ ಬಟ್ಟೆನ ಹಾಕೋದಕ್ಕೆ ನಾವು ಬಯಸ್ತೀರಿ. ಸೊ ಅದನ್ನು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ರೀಸನ್ ಏನು ಅಂತ ಹೇಳಿ, ಸೊ ಇಲ್ಲಿ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಹತ್ತಿ ಬಟ್ಟೆಯನ್ನು ತೊಡಲು ಹಗುರವಾಗಿರುತ್ತದೆ, ಹತ್ತಿ ಬಟ್ಟೆಗಳು ಸುಲಭವಾಗಿ ಕೊಳಕಾಗುವುದಿಲ್ಲ, ಹತ್ತಿ ಬಟ್ಟೆಗಳು ವಾತಾವರಣಕ್ಕೆ ಒಡ್ಡಿದಾಗ ಅವು ಬೆವರನ್ನು ಹೀರಿಕೊಳ್ಳುತ್ತವೆ ಮತ್ತು ಸುಲಭವಾಗಿ ಒಣಗುತ್ತವೆ, ಹತ್ತಿ ಬಟ್ಟೆಗಳು ವಾತಾವರಣದಿಂದ ಶಾಖವನ್ನು ಹೀರಿಕೊಳ್ಳುವುದಿಲ್ಲ. ಸೊ ಇದಕ್ಕೆ ಆನ್ಸರ್ ಬಂದು, ಸೊ ಫಸ್ಟ್ನೇದು ಆನ್ಸರ್ 3 ಆಗಿರುತ್ತೆ. ಸೊ ಇದು ಹತ್ತಿ ಬಟ್ಟೆಗಳು ವಾತಾವರಣಕ್ಕೆ ಒಡ್ಡಿದಾಗ ಬೆವರನ್ನು ಹೀರಿಕೊಳ್ಳುತ್ತೆ. ಹತ್ತಿ ಬಟ್ಟೆ ಇರೋದ್ರಿಂದ ಅದು ಬೆವರಾಗೋದು ಹೀರಿಕೊಳ್ಳುತ್ತೆ ಮತ್ತು ಸುಲಭವಾಗಿ ಒಣಗುತ್ತೆ. ಹಾಗಾಗಿನೇ ನಾವು ಸೊ ಇವಾಗ ಬ್ಲ್ಯಾಕ್ ಎಲ್ಲನೂ ಹಾಕೋದಿಲ್ಲ, ಅದು ರಿಫ್ಲೆಕ್ಟ್ ಆಗೋದ್ರಿಂದ ಆವಾಗ ಬಿಸಿಲಿರೋ ಕಾಲದಲ್ಲಿ ನಮ್ಗೆ ಇನ್ನೂ ತುಂಬ ಸೆಕೆ ಅಂತ ಫೀಲ್ ಆಗುತ್ತೆ. ಸೊ ಆಪೋಸಿಟ್ ಕಲರ್ ಆಗಿರೋದ್ರಿಂದ. ಸೊ ಹಾಗಾಗಿ ಆಲ್ಮೋಸ್ಟ್ ಆವಾಗೆಲ್ಲ ಲೈಟ್ ಕಲರ್ಸು ಅಂದರೆ ಹತ್ತಿ ಬಟ್ಟೆ ಆಗಿರ್ಬೋದು, ವೈಟ್ ಕಲರ್, ಸೊ ಇದೆಲ್ಲನೂ ನಮಗೆ ಬಿಸಿಲು ಅಷ್ಟೊಂದು ತಾಗೋದಿಲ್ಲ, ಅಂದರೆ ಅಷ್ಟು ಬೆವರು ಬರೋದಿಲ್ಲ. ಸೊ ಹಾಗಾಗಿ ಹತ್ತಿ ಬಟ್ಟೆಯನ್ನು ಧರಿಸೋದಕ್ಕೆ ರೀಸನ್ ಏನು ಅನ್ನೋದಕ್ಕೆ ಯಾವ ಆನ್ಸರ್ ಅಂತಂದರೆ, ಹತ್ತಿ ಬಟ್ಟೆಗಳನ್ನು ವಾತಾವರಣಕ್ಕೆ ನಾವು ಒಡ್ದಾಗ ಬೆವರು ಅದು ಹೀರಿಕೊಳ್ಳುತ್ತೆ ಮತ್ತು ಸುಲಭವಾಗಿ ಒಣಗುತ್ತೆ. ಸೊ ಇದು ಅದಕ್ಕೆ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್, ಇದು ಸೈನ್ಸ್ ಕ್ವಶನ್ ಆಗಿರುತ್ತೆ. ಹಾರ್ಮೋಜ್ ಜಲಸಂಧಿ ವೆರಿ ಇಂಪಾರ್ಟೆಂಟ್. ಸೊ ಪ್ರೀವಿಯಸ್ ಇದಕ್ಕೂ ಹಿಂದೆ ಏನು ಎಕ್ಸಾಮ್ಸ್ ಕೆಲವೊಂದಷ್ಟು ಆಯ್ತಲ್ಲ, ಸೊ ಮೇ ಬಿ 1 ಮಂತ್ ಬ್ಯಾಕ್ ಆರ್ 15 ಡೇಸ್ ಬ್ಯಾಕ್ ಎಲ್ಲನೂ ಅದರಲ್ಲೆಲ್ಲನೂ ಹಾರ್ಮೋಜ್ ಜಲಸಂಧಿ ಬಗ್ಗೆ ಕ್ವಶನ್ಸ್ ಕೇಳ್ತಾ ಇದ್ದಾರೆ. ಯಾಕೆ ಅಂತಂದರೆ, ಸೊ ನಿಮ್ಗೆ ಗೊತ್ತಿರೋ ಹಾಗೆ ಏನು ವಾರ್ಸ್ ಆಗ್ತಿದೆ ಅಲ್ಲ 2 ದೇಶಗಳ ಮಧ್ಯೆ. ಸೊ ಹಾಗಾಗಿ ಈ ಹಾರ್ಮೋಜ್ ಜಲಸಂಧಿ ಮೇಯ್ನಾಗಿ ನಮ್ಮದು ಪೆಟ್ರೋಲ್ ಡೀಸೆಲ್ ಅದು ಅಲ್ಲಿ ನಡೆಯುವಂತಹ ಒಂದು ಆಲ್ಮೋಸ್ಟ್ 20% 25% ಇಡೀ ಜಗತ್ತಿಗೆ ಸಪ್ಲೈ ಆಗುವಂತಹ ಒಂದು ಮಾರ್ಗ ಆಗಿರುತ್ತೆ, ಒಂದು ಜಲಸಂಧಿ ಆಗಿರುತ್ತೆ. ಹಾಗಾಗಿ ಹಾರ್ಮೋಜ್ ಜಲಸಂಧಿ ಮೇಲೆ ಕ್ವಶನ್ಸ್ ಬರ್ತಾನೆ ಇರುತ್ತೆ ನೆಕ್ಸ್ಟ್ವರೆಗೂ. ಹಾರ್ಮೋಜ್ ಜಲಸಂಧಿ ಕೆಳಗಿನ ಯಾವ ಜಲಭಾಗಗಳ ನಡುವೆ ಕಂಡುಬರುತ್ತದೆ ಅನ್ನೋದು. ಸೊ ಕೆಂಪು ಸಮುದ್ರ ಮತ್ತು ಮೆಡಿಟೇರಿಯನ್ ಸಮುದ್ರಗಳ ನಡುವೆ, ಪರ್ಷಿಯನ್ ಗಲ್ಫ್ ಮತ್ತು ಒಮಾನ್ ಗಲ್ಫ್ಗಳ ನಡುವೆ, ಎರಿಟ್ರಿಯನ್ ಸಮುದ್ರ ಮತ್ತು ಅಯೋನಿಯನ್ ಸಮುದ್ರಗಳ ನಡುವೆ, ಕಪ್ಪು ಸಮುದ್ರ ಮತ್ತು ಮರ್ಮರ ಸಮುದ್ರಗಳ ನಡುವೆ. ಸೊ ಇದಕ್ಕೆ ಆನ್ಸರ್ ಬಂದು ಪರ್ಷಿಯನ್ ಗಲ್ಫ್ ಮತ್ತು ಒಮನ್ ಗಲ್ಫ್ಗಳ ನಡುವೆ ಹಾರ್ಮೋಜ್ ಜಲಸಂಧಿ ಜಲಭಾಗ ನಡುವೆ ಕಂಡುಬರುವಂಥದ್ದು. ಈ ಹಾರ್ಮೋಜ್ ಜಲಸಂಧಿ ಪಶ್ಚಿಮ ಗಲ್ಫ್ ಮತ್ತು ಒಮನ್ ಗಲ್ಫ್ ಮತ್ತು ಅರೇಬಿಯನ್ ಸಮುದ್ರದೊಳಗೆ ಸಂಪರ್ಕವನ್ನು ಹೊಂದಿರುವಂಥದ್ದು ಮತ್ತು ಅರೇಬಿಯನ್ ಸಮುದ್ರ ಜೊತೆಗೂ ಹೊಂದಿರುವಂಥದ್ದು. ನೆಕ್ಸ್ಟ್ ಕ್ವಶನ್, ಈ ಕೆಳಗಿನ ಅವುಗಳಲ್ಲಿ ಯಾವುದು ಪದಾರ್ಥ ಪ್ರಮಾಣ ಅಂತಾರಾಷ್ಟ್ರೀಯ ಏಕಮಾನವಾಗಿದೆ? ಸೊ ಈ ಕೆಳಗಿನ ಯಾವುದು ಪದಾರ್ಥ ಪ್ರಮಾಣ ಅಂತಾರಾಷ್ಟ್ರೀಯ ಏಕಮಾನವಾಗಿದೆ ಅನ್ನುವಂಥದ್ದು. ಸೊ ಇದಕ್ಕೆ ಮೋಲ್ಟ್ ಆಗಿರುತ್ತೆ. ಮೋಲ್ಡ್ ಇದು ಅಂತಾರಾಷ್ಟ್ರೀಯ ಏಕಮಾನ ಆಗಿರೋ ಅಂಥದ್ದು.
SI ಯೂನಿಟ್ ಮೋಲ್. ನೆಕ್ಸ್ಟ್ ಕ್ವಶನ್, ಹೈಪರ್ ಮೆಟ್ರೋಪಿಯಾ ದೂರದೃಷ್ಟಿಯನ್ನು ಸರಿಪಡಿಸಲು ಉಪಯೋಗಿಸುವಂತಹ ಸಾಧನ ಯಾವುದು ಅನ್ನುವಂಥದ್ದು. ಸೊ ಇದಕ್ಕೆ ಆನ್ಸರ್ ಬಂದು ಸೆಕೆಂಡ್ ಒನ್ನು ಪೀನ ಮಸೂರ ಆಗಿರುತ್ತೆ. ಸೊ ಈ ಒಂದು ಹೈಪರ್ ಮೆಟ್ರೋಪಿಯಾ ಅಂದರೆ ದೂರದೃಷ್ಟಿಯನ್ನು ಸರಿಪಡಿಸುವ ಮಸೂರ ಯಾವುದು ಅಂತಂದರೆ ಪೀನ ಮಸೂರ ಆಗಿರುತ್ತೆ. ಕಾನ್ವೆಕ್ಸ್ ಲೆನ್ಸ್ ಆಗಿರುತ್ತೆ. ಸೊ ಇದನ್ನು ನಾವು ದೂರದೃಷ್ಟಿ ಪ್ರಾಬ್ಲಮ್ ಇರೋರಿಗೆ ನಾವು ಇದನ್ನು ಏನು ಹಾಕೋದಕ್ಕೆ ಹೇಳ್ತೀರಿ. ಸೊ ಹತ್ತಿರದ ದೃಷ್ಟಿ ದೋಷ ಇರೋರಿಗೆ ನಾವು ನಿಮ್ನ ಮಸೂರವನ್ನು ಸಜೆಸ್ಟ್ ಮಾಡ್ತೀರಿ. ನೆಕ್ಸ್ಟ್ ಕ್ವಶನ್, ಕರ್ನಾಟಕ ಕರಾವಳಿ ಮೈದಾನದಲ್ಲಿ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಕರ್ನಾಟಕ ಕರಾವಳಿಗೆ ಸಂಬಂಧಿಸಿದಂತೆ ಕರ್ನಾಟಕ ಜಿಯೋಗ್ರಫಿ ಕ್ವಶನ್ ಇದು. ಸೊ ಹೇಳಿಕೆಗಳನ್ನು ಪರಿಗಣಿಸಿ ಅಂತಿದೆ. ಇದು ಸಂಚಲನ ಮೈದಾನವಾಗಿದೆ. ಇದರ ಗರಿಷ್ಠ ಎತ್ತರ 200 ಮೀಟರ್ ಮಾತ್ರ. ಈ ಮೇಲಿನ ಹೇಳಿಕೆಗಳು ಯಾವುದು ಸರಿ ಇದೆ. ಸೊ ಇದನ್ನು ನೋಡ್ಕೋಬೇಕು. ಮೋಸ್ಟ್ ಇಂಪಾರ್ಟೆಂಟ್, ತಪ್ಪು ಸರಿ ಅನ್ನೋದನ್ನು ನೋಡ್ಕೋಬೇಕು, ಏನು ಕೊಟ್ಟಿದ್ದಾರೆ ಅಂತೇಳಿ. ಸೊ ಇದಕ್ಕೆ ಆನ್ಸರ್ ಬಂದು ಎ ಮತ್ತು ಬಿ ಎರಡೂ ಸರಿಯಾಗಿರೋವಂಥದ್ದು. ನಮ್ಮ ಕರಾವಳಿ ಮೈದಾನ ಸಂಚಲನ ಮೈದಾನವಾಗಿರುವಂಥದ್ದು, ಇದು ಸರಿ ಇದೆ. ಅದರ ಗರಿಷ್ಠ ಎತ್ತರ 200 ಮೀಟರ್, ಇದು ಸಹ ಸರಿ ಇರುವಂಥದ್ದು. ನೆಕ್ಸ್ಟ್ ಕ್ವಶನ್, ಈ ಕೆಳಗೆ ನೀಡಿರುವ ಪಟ್ಟಿ 1, ಪಟ್ಟಿ 2 ಹೊಂದಿಸಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅನ್ನುವಂಥದ್ದು. ಸೊ ಪಟ್ಟಿ 1, ಪಟ್ಟಿ 2 ಕೆಂಪಿರುವೆ, ವಿನೆಗರ್, ಜೈವಿಕ ನಮೂನೆಗಳು ಮತ್ತು ದೋಸೆ ಹಿಟ್ಟು. ಈ ಕಡೆ ಸೋಡಿಯಂ ಬೈಕಾರ್ಬೊನೇಟ್, ಫಾರ್ಮುಲಿನ್, ಅಸಿಟಿಕ್ ಆಮ್ಲ, ಫಾರ್ಮಿಕ್ ಆಮ್ಲ. ಸೊ ಇದಕ್ಕೆ ಆನ್ಸರ್ ಬಂದು ಇದಕ್ಕೆ ಆನ್ಸರು 4th ಒನ್ ಆಗಿರುತ್ತೆ. 4th ಒನ್. ಸೊ ಕೆಂಪಿರುವೆ ಅಂತಂದರೆ ಫಾರ್ಮಲಿನ್ ಆಮ್ಲ ಆಗಿರುತ್ತೆ. ಸೊ ಇದು ಕೆಂಪು ಇರುವೆಗಳಲ್ಲಿ ಕಡಿತದಲ್ಲಿ ಫಾರ್ಮಿಕ್ ಆಮ್ಲ ಬಿಡುಗಡೆ ಆಗುವಂಥದ್ದು. ಫಾರ್ಮಿಕ್ ಆಮ್ಲ 4th ಒನ್ನು. ಆ್ಯಂಡ್ ವಿನೆಗರ್ ಬಂದು ಅಸಿಟಿಕ್ ಆಮ್ಲ ವಿನೆಗರ್ ಆಗಿರುತ್ತೆ. ಜೈವಿಕ ನಮೂನೆ ಬಂದು ಫಾರ್ಮಲಿನ್ ಆಗಿರುತ್ತೆ. ಮತ್ತು ದೋಸೆ ಹಿಟ್ಟು ಉಬ್ಬೋದಕ್ಕೆ ಸೋಡಿಯಂ ಬೈಕಾರ್ಬೊನೇಟ್ನ ನಾವು ಯೂಸ್ ಮಾಡುವಂಥದ್ದು. ಸೊ ಇಂಪಾರ್ಟೆಂಟ್ ಆಗಿರುತ್ತೆ ಇದು ಆಲ್ರೆಡಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿ ಇದ್ರ ಬಗ್ಗೆ ಕ್ವಶನ್ಸ್ ಬಂದಿದೆ. ಮತ್ತು ದೋಸೆ ಹಿಟ್ಟು ಬಗ್ಗೆ ಬಂದಿದೆ, ವಿನೆಗರ್ ಬಗ್ಗೆನೂ ಬಂದಿರೋವಂಥದ್ದು. ಸೊ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಲ್ಲೂ ಆಲ್ರೆಡಿ ಇದು ಕ್ವಶನ್ಸ್ ಆಗಿದ್ದಾವೆ. ನೆಕ್ಸ್ಟ್ ಕ್ವಶನ್, ಸೊ ದಿಸ್ ಒನ್ ರಿಪೀಟೆಡ್. ಸೊ ಮೂವ್ ಟು ನೆಕ್ಸ್ಟ್ ಕ್ವಶನ್. ಈ ಕೆಳಗಿನವುಗಳಲ್ಲಿ ಯಾವುದು ಒಪೆಕ್ ಒಕ್ಕೂಟ ಸದಸ್ಯ ರಾಷ್ಟ್ರವಲ್ಲ ಅನ್ನುವಂಥದ್ದು. ಸೊ ಕ್ವಶನ್ ಆಗಿರುತ್ತೆ. ಒಪೆಕ್ ಇಂಪಾರ್ಟೆಂಟ್. ಒಪೆಕ್ಕು ಸೊ ಈ ಒಂದು ಪೆಟ್ರೋಲಿಯಂಗೆ ಸಂಬಂಧಿಸಿದ ಹಾಗೆ ಇರುವಂತಹ ಒಂದು ಒಕ್ಕೂಟ ಆಗಿರುತ್ತೆ. ಒಪೆಕ್ ಇದೆ ಮತ್ತು ಒಪೆಕ್ ಪ್ಲಸ್ 2 ಇರುವಂಥದ್ದು. ಸೊ ಒಪೆಕ್ ಅನ್ನುವಂಥದ್ದು ಈ ಒಂದು ಸೌದಿ ಅರೇಬಿಯಾ ಮತ್ತು ಅರೇಬಿಯನ್ ಕಂಟ್ರೀಸ್ ಏನಿರುತ್ತೆ, ಈ ಪೆಟ್ರೋಲಿಯಂ ಉತ್ಪನ್ನಗಳನ್ನು ಏನು ಹೊರಗಡೆ ತೆಗಿತಾರಲ್ಲ, ಸೊ ಆ ರಾಷ್ಟ್ರಗಳು ಮಾಡಿಕೊಂಡಿರುವಂತಹ ಒಂದು ಒಕ್ಕೂಟವೇ ಒಪೆಕ್ ಆಗಿರುತ್ತೆ. ಇದರಲ್ಲಿ ಯಾವುದು ಸದಸ್ಯ ರಾಷ್ಟ್ರ ಅಲ್ಲ ಅನ್ನುವಂಥದ್ದು. ಸೊ ಕ್ವಶನ್ನು ಇದು ಸೌದಿ ಅರೇಬಿಯನು ಸೊ ಇದರ ಒಂದು ಸದಸ್ಯ ರಾಷ್ಟ್ರ, ಇರಾನು ಅಷ್ಟೇ ಮತ್ತು ಕತಾರು ಅಷ್ಟೇ. ಯಾವುದು ಇದರ ಒಂದು ಸದಸ್ಯ ರಾಷ್ಟ್ರವಲ್ಲ ಅಂತ ಇಲ್ಲಿ ಕ್ವಶನ್ ಕೇಳಿರೋದು. ಇದಕ್ಕೆ ಆನ್ಸರ್ ಬಂದು ನೈಜೀರಿಯಾ ಆಗಿರುತ್ತೆ. ಸೊ ದಿಸ್ ಒನ್ ಆನ್ಸರ್ ನೈಜೀರಿಯಾ. ನೆಕ್ಸ್ಟ್ ಕ್ವಶನ್, ಪಟ್ಟಿ 1ರಲ್ಲಿರುವಂತಹ ವಿಟಮಿನ್ಸ್ಗಳು ಮತ್ತು ಪಟ್ಟಿಯಲ್ಲಿರುವಂತಹ ಕೊರತೆಯಾಗುವ ರೋಗಗಳೊಂದಿಗೆ ನೀಡಿರುವ ಸಂಕೇತಗಳನ್ನು ನಾವು ಅನಲೈಸ್ ಮಾಡೋಣ ಇವಾಗ. ಪಟ್ಟಿ 1 ವಿಟಮಿನ್ಸ್ಗಳು, ಪಟ್ಟಿ 2 ಕೊರತೆಯಿಂದಾಗುವಂತಹ ರೋಗಗಳು ಯಾವ್ದ್ಯಾವ್ದು ಬರುತ್ತೆ ಅಂತ ಹೇಳಿ. ಸೊ ಇದಕ್ಕೆ ಆನ್ಸರ್ ಬಂದು 4th ಒನ್ ಆಗಿರುತ್ತೆ. 4th ಒನ್ ಇದಕ್ಕೆ ಆನ್ಸರು. ಸೊ ವಿಟಮಿನ್ B12 4ನೇದು ಫರ್ನಿಯಾಷಿಯಸ್ ರಕ್ತಹೀನತೆ ಆಗಿರುತ್ತೆ. ವಿಟಮಿನ್ B1 ಬಂದು ಸೊ 3ನೇದು ಬೇರಿ ಆಗಿರುತ್ತೆ. ವಿಟಮಿನ್ ಸಿ ಬಂದು ಸ್ತ್ರವಿ. ಆ್ಯಂಡ್ ಆಪ್ಷನ್ ಡಿ ವಿಟಮಿನ್ ಕೆ ಬಂದು ಹ್ಯಾರ್ಮೋರೇಜ್ ಅನ್ನುವಂತಹ ಒಂದು ಇದರಿಂದ ಬರುವಂತಹ ರೋಗಗಳು ಆಗಿರುತ್ತೆ. ಇದು ರಕ್ತಸ್ರಾವಕ್ಕೆ ಸಂಬಂಧಿಸಿರುವಂತಹ ಕಾಯಿಲೆ ಆಗಿರುತ್ತೆ.
ನೆಕ್ಸ್ಟ್ ಕ್ವಶನ್, GSTಗೆ ಸಂಬಂಧಿಸಿದಂತೆ ISD ಪೂರ್ಣ ರೂಪ ಏನು ಅಂತ ಹೇಳಿ ಕ್ವಶನ್ ಕೇಳಿದ್ದಾರೆ. ಸೊ ISD ಅಂತಂದರೆ ಸೊ ಇದಕ್ಕೆ ಬಂದು ಆನ್ಸರು ಎ ಆಗಿರುತ್ತೆ. ಇನ್ಪುಟ್ ಸರ್ವಿಸ್ ಡಿಸ್ಟ್ರಿಬ್ಯೂಷನ್ ಅನ್ನುವಂಥದ್ದು ಇದರ ಒಂದು ಪೂರ್ಣ ರೂಪ GST. ಸೊ GST ಅಂತಂದರೆ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್. ಇದು ನಿಮ್ಗೆ ಗೊತ್ತೇ ಇದೆ. 101ನೇ ತಿದ್ದುಪಡಿಯ ಮೂಲಕ ನಾವು ಇದನ್ನು ಜಾರಿಗೊಳಿಸ್ತೀರಿ. ಯಾವ ಇಸ್ವಿಯಲ್ಲಿ ಜಾರಿಗೊಳಿಸ್ತೀರಿ ಮತ್ತು ಎಷ್ಟನೇ ತಿದ್ದುಪಡಿ ಮತ್ತು ಅದನ್ನು ಯಾವ ರಾಷ್ಟ್ರ ಫಸ್ಟು ಅನುಮೋದನೆಗೊಂಡಿತು ಆ್ಯಂಡ್ ಅದು ಯಾವ ಒಂದು ಮಸೂದೆ, ದೆನ್ ಅದನ್ನು ನಾವು ಯಾವಾಗ ಇಂಪ್ಲಿಮೆಂಟ್ ಮಾಡ್ಕೊಂಡ್ರಿ ಮತ್ತು GST ದಿನ ಅಂತ ನಾವು ಯಾವಾಗ ಆಚರಿಸ್ತೀರಿ. ಸೊ ಇಷ್ಟು ಇದಕ್ಕೆ ಸಂಬಂಧಿಸಿದಂಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರುತ್ತೆ, ನೋಡ್ಕೊಳ್ಳಿ. ಆ್ಯಂಡ್ GST ಅಂದರೆ ಏನು, IGST ಅಂದರೆ ಏನು, SGST ಅಂದರೆ ಏನು, ಸೊ ಇದೆಲ್ಲನೂ ನೋಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಕ್ವಶನ್, ಯಾವ ಪೆಸಿಫಿಕ್ ದ್ವೀಪ ರಾಷ್ಟ್ರವು ಆಸ್ಟ್ರೇಲಿಯಾದೊಂದಿಗೆ 2023ರಲ್ಲಿ ಐತಿಹಾಸಿಕ ಪಾಲಿಪಿಲ್ ಯೂನಿಯನ್ ಒಪ್ಪಂದಕ್ಕೆ ಸಹಿ ಹಾಕುವ ಮೂಲಕ ತಾಪಮಾನ ಬದಲಾವಣೆಯಿಂದ ಉಂಟಾಗುವ ಸಮುದ್ರದ ಮಟ್ಟದ ಏರಿಕೆಯಿಂದಾಗಿ ತನ್ನ ಸಂಪೂರ್ಣ ಜನಸಂಖ್ಯೆಯನ್ನು ಸ್ಥಳಾಂತರಿಸಲು ಯೋಜಿಸಿದ ವಿಶ್ವದ ಮೊದಲ ದೇಶವಾಯಿತು ಅನ್ನುವಂಥದ್ದು ಇದಕ್ಕೆ ಏನು ಕ್ವಶನ್ ಆಗಿರುತ್ತೆ. ಈ ಸಮುದ್ರ ಮಟ್ಟ ಏರಿಕೆಯಿಂದ ಜನಸಂಖ್ಯೆ ಸ್ಥಳಾಂತರಿಸಲು ಯೋಜಿಸಿದ ಮೊದಲನೇ ದೇಶ ಯಾವುದು ಅಂತಂದರೆ ತುವಾಲು ಅನ್ನುವಂಥದ್ದಾಗಿರುತ್ತೆ. ಆಪ್ಷನ್ 2. ಆಸ್ಟ್ರೇಲಿಯಾದಲ್ಲಿ 2023ರಲ್ಲಿ ಸೊ ಈ ಸಮುದ್ರದ ಒಂದು ತಾಪಮಾನ ಬದಲಾವಣೆಯಿಂದ ಸಮುದ್ರ ಮಟ್ಟ ಏರಿಕೆ ಆಗುತ್ತೆ. ಅದನ್ನು ಜನಸಂಖ್ಯೆಯನ್ನು ಸ್ಥಳಾಂತರ ಮಾಡಿದಂತಹ ವಿಶ್ವದ ಮೊದಲನೇ ದೇಶ ಯಾವುದು ಅಂದರೆ ತುವಾಲು ಆಗಿರುತ್ತೆ. ಇದು ಆಸ್ಟ್ರೇಲಿಯಾದಲ್ಲಿ ಬರುವಂತಹ ಒಂದು ಪ್ರದೇಶ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್, ಕರ್ನಾಟಕದಲ್ಲಿ ಕಂಡುಬರುವಂತಹ ಈ ಕೆಳಗಿನ ಶಿಖರಗಳನ್ನು ಅತಿ ಎತ್ತರದ ಕಡಿಮೆ ಎತ್ತರವನ್ನು ಕ್ರಮವಾಗಿ ಜೋಡಿಸಿ ಅನ್ನುವಂಥದ್ದು. ಸೊ ಇದಕ್ಕೆ ಆನ್ಸರ್ ಬಂದು ಫಸ್ಟ್ ಒನ್ ಆಗಿರುತ್ತೆ. ನಂದಿ ಬೆಟ್ಟ ಫಸ್ಟು, ನೆಕ್ಸ್ಟ್ ಕೊಡಚಾದ್ರಿ, ದೆನ್ ಸವನದುರ್ಗ, ಆಮೇಲೆ ಸೊ ಮಧುಗಿರಿ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್, ಪೆನ್ನಾರ್ ನದಿ ಇನ್ನೊಂದು ಹೆಸರೇನು? ಪೆನ್ನಾರ್ನ ಇನ್ನೊಂದು ಹೆಸರೇನು ಅನ್ನುವಂಥದ್ದು. ಸೊ ಪೆನ್ನಾರ್ನ ನಾವು ಪಿನಾಕಿನಿ ಅಂತಲೂ ಕರಿತೀರಿ. ಪೆನ್ನಾರ್ನ ನದಿಯ ಇನ್ನೊಂದು ಹೆಸರು ಪಿನಾಕಿನಿ. ಪೆನ್ನಾರ್ ನದಿಯು ತೆಲುಗು ದೇಶದಲ್ಲಿ ನಾವು ಪಿನಾಕಿನಿ ಅಂತ ಕರೆಯುವಂಥದ್ದು. ಸೊ ಮತ್ತು ಉತ್ತರ ಪಿನಾಕಿನಿ ಅಂತಲೂ ಕರಿತೀವಿ ಪಿನಾಕಿನಿ ಪೆನ್ನಾರ್ನ. ನೆಕ್ಸ್ಟ್ ಕ್ವಶನ್, ಈ ಕೆಳಗಿನವುಗಳಲ್ಲಿ ಯಾವುದು ಒಪೆಕ್ ಒಕ್ಕೂಟ ಸದಸ್ಯ ರಾಷ್ಟ್ರವಲ್ಲ? ಸೊ ಇದು ಆಲ್ರೆಡಿ ಆಗಿದೆ ಅಲ್ಲ. ನೆಕ್ಸ್ಟ್ ಕ್ವಶನ್ ರಿಪೀಟ್ ಆಗಿರೋವಂಥದ್ದು ಅದು. ಓಕೆ, ನೆಕ್ಸ್ಟ್ ಕ್ವಶನ್, ಈ ಗವರ್ನರ್ಸ್ ಯೋಜನೆಗಳನ್ನು ಅವುಗಳ ರಾಜ್ಯಗಳೊಂದಿಗೆ ಸರಿಯಾಗಿ ಹೊಂದಿಸಿ ಅನ್ನುವಂಥದ್ದು. ಸೊ ಇದಕ್ಕೆ ಈ ಗವರ್ನರ್ಸ್ ಬಗ್ಗೆ ಇರುವಂತಹ ಒಂದು ಕ್ವಶನ್ ಆಗಿರುತ್ತೆ. ಸೊ ಇದಕ್ಕೆ ಆನ್ಸರ್ ಬಂದು 4ನೇದಾಗಿರುತ್ತೆ ಭೂಮಿ. ಸೊ ಭೂಮಿ ನಮಗೆ ಏನೋ ಗೊತ್ತಿರೋ ರೀತಿಯಲ್ಲೇ ಸೊ ಇದು ಕರ್ನಾಟಕಕ್ಕೆ ಸಂಬಂಧಿಸಿದಂತಹ ಭೂಮಿಗೆ ಸಂಬಂಧಿಸಿರುವಂತಹ ಒಂದು ಯೋಜನೆ ಆಗಿರುತ್ತೆ. ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷಿ ಭೂ ದಾಖಲೆಗಳನ್ನು ಡಿಜಿಟಲೀಕರಣಗೊಳಿಸೋದಕ್ಕೋಸ್ಕರ ಜಾರಿ ಬಂದಿರುವಂತಹ ಒಂದು ಯೋಜನೆ ಯಾವುದು ಅಂದರೆ ಭೂಮಿ ಯೋಜನೆ ಆಗಿರುತ್ತೆ. ಸೊ ಇದರಲ್ಲಿ ಇದು ಎಲಿಮಿನೇಟ್ ಮಾಡ್ಬೋದು, ಇದು ಎಲಿಮಿನೇಟ್ ಮಾಡ್ಬೋದು. 1 and 4 ಇರುತ್ತೆ. ಸೊ ನೆಕ್ಸ್ಟ್ ಬಂದು ಸಕಾಲ ಇದು ಸರಿತಾ. ಸೊ ಸರಿತಾ ಇದು ಬಂದು ಕೇರಳದಾಗಿರುತ್ತೆ. ಆ್ಯಂಡ್ ಸ್ಮಾರ್ಟ್ ರೇಷನ್ ಕಾರ್ಡ್ ಇದು ಬಂದು ಆಂಧ್ರ ಪ್ರದೇಶ್. ದೆನ್ ಆಪರೇಷನ್ ಗ್ರಾಮದೂತ್ ಬಂದು ರಾಜಸ್ಥಾನ ಆಗಿರುತ್ತೆ. ಸೊ ಇದಕ್ಕೆ ಆನ್ಸರ್ ಬಂದು ಸೊ 4th ಒನ್ನು ಕರೆಕ್ಟ್ ಇರೋವಂಥದ್ದು ಸಕಾಲ. ಆ್ಯಂಡ್ ಆಪರೇಷನ್ ಈಸ್ ಓಕೆ ಫೈನ್. ನಾನು ಇದನ್ನು ಮತ್ತೆ ಒಂದು ಸತಿ ನೋಡಿ ಚೆಕ್ ಮಾಡಿ ಹೇಳ್ತೀನಿ. ಸೊ ಇದರಲ್ಲಿ ಒಂದು ಸ್ವಲ್ಪ ಕನ್ಫ್ಯೂಷನ್ ಇದೆ. ಓಕೆ, ನೆಕ್ಸ್ಟ್ ಕ್ವಶನ್ ಮೂವ್ ಆಗೋಣ.
ಹೊಸ ಪ್ರಭೇದಗಳು ಉಗಮಿಸುವ ಪ್ರಕ್ರಿಯೆನ ಹೀಗೆ ಕರೆಯಲಾಗುತ್ತದೆ ಅನ್ನುವಂಥದ್ದು ಕ್ವಶನ್ ಆಗಿರುತ್ತೆ. ನಾವು ಅದನ್ನು ಏನಂತ ಕರಿತೀವಿ, ಒಂದು ಇದನ್ನು ಉಗಮವಾಗುವಂತಹ ಒಂದು ಶೈಲಿಯನ್ನು ಏನಂತ ಕರಿತೀರಿ ಅನ್ನುವಂಥದ್ದು ಕ್ವಶನ್ ಆಗಿರುತ್ತೆ. ಸೊ ಇದನ್ನು ಏನಂತ ಕರಿತೀರಿ ಅಂತಂದರೆ ನಾವು ಕನ್ವರ್ಜೆಂಟ್ ಎವಲ್ಯೂಷನ್ ಅಂತ ಕರಿತೀರಿ. ಸೊ ಹೊಸ ಪ್ರಭೇದವನ್ನು ಉಗಮಿಸುವುದನ್ನು ನಾವು ಕನ್ವರ್ಟೆಡ್ ಎವಲ್ಯೂಷನ್ ಅಂತ ಕರೆಯುವಂಥದ್ದು. ನೆಕ್ಸ್ಟ್ ಕ್ವಶನ್, ಆಯುಷ್ಮಾನ್ ಭಾರತ್ ಯೋಜನೆ ಸಂಬಂಧಿಸಿದಂಗೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಫಸ್ಟ್ ಒನ್, ಆಯುಷ್ಮಾನ್ ಭಾರತ್ ಭಾರತೀಯ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯು ಅರ್ಹ ನಾಗರಿಕರಿಗೆ ಆದಾಯದ ಮಿತಿ ಇಲ್ಲದೆ ಆರೋಗ್ಯ ವಿಮೆಯನ್ನು ಒದಗಿಸುವುದು. ದೆನ್ APPMJ ಅಂತಂದರೆ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ ಪ್ರತಿ ಕುಟುಂಬಕ್ಕೆ 5 ಲಕ್ಷದವರೆಗೆ ಅರ್ಹ ನಾಗರಿಕರಿಗೆ ವಿಮಾ ಯೋಜನೆಯನ್ನು ನೀಡುತ್ತೆ. ದೆನ್ ಇದು ದ್ವಿತೀಯ ಮತ್ತು ತೃತೀಯ ಹಂತದ ಆಸ್ಪತ್ರೆ ದಾಖಲೆಗಳ ವಿಮೆ ರಕ್ಷಣೆಗೆ ಒದಗಿಸುತ್ತೆ ಅನ್ನುವಂಥದ್ದು ಇದಕ್ಕೆ ಇದಾಗಿರುತ್ತೆ, ಕ್ವಶನ್ ಆಗಿರುತ್ತೆ. ಸೊ ಇದಕ್ಕೆ ಆನ್ಸರ್ ಬಂದು ಈ ಆಯುಷ್ಮಾನ್ ಭಾರತೀಯ ಯೋಜನೆ ಏನಿರುತ್ತೆ ಅರ್ಹ ನಾಗರಿಕರ ಆದಾಯದ ಮಿತಿ ಆರೋಗ್ಯ ವಿಮೆಯಲ್ಲಿ ಇದನ್ನು ಒದಗಿಸಲಾಗಿರುತ್ತೆ. ಸೊ ಇದರ ಒಂದು ಮಿತಿ ಬಂದು 5 ಲಕ್ಷದವರೆಗೆ ಉಚಿತ ಮತ್ತು ವಿಮೆ ರಕ್ಷಣೆಯನ್ನು ನೀಡುವಂಥದ್ದು. ಸೊ ಇದಕ್ಕೆ A ಮತ್ತು B ಆನ್ಸರ್ ಕರೆಕ್ಟ್ ಇರುವಂಥದ್ದು. ನೆಕ್ಸ್ಟ್ ಕ್ವಶನ್, ಈ ಕೆಳಗಿನವುಗಳಲ್ಲಿ ಯಾವುದು ಭಾರತೀಯ ನಾಗರಿಕರಿಗೆ ಸಂಬಂಧಿಸಿದೆ? ಈ ಕೆಳಗಿನವುಗಳಲ್ಲಿ ಯಾವುದು ಭಾರತದ ಒಂದು ನಾಗರಿಕ ಮೊಬೈಲ್ ಅಪ್ಲಿಕೇಶನ್ ವೆಬ್ ಪೋರ್ಟಲ್ ಮೂಲಕ ಬಹು ಸರ್ಕಾರಿ ಸೇವೆಗಳ ಏಕೋ ವಿಂಡೋ ಪ್ರದೇಶವನ್ನು ಒದಗಿಸಲಾಗುತ್ತೆ ಅನ್ನುವಂಥದ್ದು. ಸೊ ಇದಕ್ಕೆ ಆನ್ಸರ್ ಒಂದು 3ನೇದಾಗಿರುತ್ತೆ. ಸೊ ಈ ಒಂದು ಅಪ್ಲಿಕೇಶನ್ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿವಿಧ ಸೇವೆಗಳ ಅಡಿಯಲ್ಲಿ ಒಂದೇ ಅಪ್ಲಿಕೇಶನನ್ನು ಒದಗಿಸುವಂತಹ ಒಂದು ಅಪ್ಲಿಕೇಶನ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್, ಈ ಗವರ್ನರ್ಸ್ ನಾಗರಿಕ ಗುರುತಿನ ವ್ಯವಸ್ಥೆಯ ಉದ್ದೇಶ ಏನು ಅನ್ನುವಂಥದ್ದು ಕ್ವಶನ್ ಕೇಳಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಬಂದು ಸರ್ಕಾರಿ ಸೇವೆಗಳು ಮತ್ತು ಹಕ್ಕುಗಳನ್ನು ಜೀವನ ಪರ್ಯಂತ ಪ್ರವೇಶಿಸಲು ನಾಗರಿಕರಿಗೆ ವಿಶಿಷ್ಟ ಗುರುತುಗಳನ್ನು ಒದಗಿಸುವುದು ಇದಕ್ಕೆ ಆನ್ಸರ್ ಆಗಿರುವಂಥದ್ದು. ಈ ಗವರ್ನರ್ಸ್ ಬಗ್ಗೆ 2 ಕ್ವಶನ್ ಬಂದಿದೆ ಆಲ್ರೆಡಿ. ಸೊ ಇಂಪಾರ್ಟೆಂಟ್ ಆಗಿರುತ್ತೆ. ದೆನ್ ಇದು ಆಲ್ಸೋ ಕರೆಂಟ್ ಅಫೇರ್ಸ್ ಯೋಜನೆಗಳಿಗೆ ಸಂಬಂಧಿಸಿದ ಹಾಗೆ. ಒಂದು ಉತ್ತಮ ಅಗ್ನಿಶಾಮಕವು ಈ ಕೆಳಗಿನ ಅವುಗಳಲ್ಲಿ ಒಂದಾಗಿದೆ ಅನ್ನುವಂಥದ್ದು ಕ್ವಶನ್ನು. ಇದಕ್ಕೆ ಆನ್ಸರ್ ಬಂದು ಇಂಗಾಲದ ಡೈಆಕ್ಸೈಡ್ ಆಗಿರುತ್ತೆ. ಈ ಕೆಳಗಿನವುಗಳಲ್ಲಿ ಒದಗಿಸಲಾಗುತ್ತೆ ಉತ್ತಮವಾಗಿ ಅಂತಂದರೆ ಇದಕ್ಕೆ ಆನ್ಸರ್ ಬಂದು ಇಂಗಾಲದ ಡೈಆಕ್ಸೈಡ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್, ಹೊಯ್ಸಳರ ಕಾಲದ ಕವಿಗಳು ಮತ್ತು ಅದಕ್ಕೆ ಸರಿಯಾದಂತಹ ಒಂದು ಕೃತಿಗಳನ್ನು ಸರಿಯಾಗಿ ಹೊಂದಾಣಿಕೆ ಮಾಡಿ ಅನ್ನುವಂಥದ್ದು. ಇದಕ್ಕೆ ಯಾವುದು ತಪ್ಪಾಗಿ ಹೊಂದಾಣಿಕೆ ಆಗಿದೆ ಅನ್ನುವಂಥದ್ದು. ಸೊ ಕೃತಿಗಳು ಸರಿಯಾಗಿ ಹೊಂದಾಣಿಕೆ ಆಗದ ಜೋಡಿಯನ್ನು ಇದೆ. ಸೊ ಇಂಪಾರ್ಟೆಂಟ್ ಕ್ವಶನ್ ಓದಿ. ನಾಗಚಂದ್ರ ರಾಮಚಂದ್ರ ಪುರಾಣ, ರಾಜ್ಯಾದಿತ್ಯ ವ್ಯವಹಾರ ಗಣಿತ, ಜನ್ನ ನೇಮಿಚಂದ್ರ ಪುರಾಣ, ಹರಿಹರ ಗಿರಿಜಾ ಕಲ್ಯಾಣ. ಸೊ ಇದಕ್ಕೆ ಯಾವುದು ಕರೆಕ್ಟಾಗಿ ಮ್ಯಾಚ್ ಆಗಿಲ್ಲ ಅಂತಂದರೆ ಹರಿಹರ ಗಿರಿಜಾ ಕಲ್ಯಾಣ ಅನ್ನುವಂಥದ್ದು ತಪ್ಪಾಗಿರುವಂಥದ್ದು. ಸೊ ಇದಕ್ಕೆ ಆನ್ಸರ್ ಬಂದು 4th ಒನ್ ಆಗಿರುತ್ತೆ. ನಾಗಚಂದ್ರ ರಾಮಚಂದ್ರ ಪುರಾಣ ಕರೆಕ್ಟ್ ಇದೆ. ರಾಜ್ಯಾದಿತ್ಯ ವ್ಯವಹಾರ ಗಣಿತ, ಜನ್ನ ನೇಮಿಚಂದ್ರ ಪುರಾಣ ಕರೆಕ್ಟ್ ಇರುವಂಥದ್ದು. ಗಿರಿಜಾ ಕಲ್ಯಾಣ ಹರಿಹರ ಅದು ಅದರ ಒಂದು ಕೃತಿ ಆಗಿರೋದಿಲ್ಲ. ಸೊ ಹಾಗಾಗಿ ಇದು ತಪ್ಪಾಗಿರುತ್ತೆ. ಇದಕ್ಕೆ ಆನ್ಸರು 4th ಒನ್. ನೆಕ್ಸ್ಟ್ ಕ್ವಶನ್, ಪರದೇಶಿಯಾಗಿರುವಂತಹ ಮೊಹಮ್ಮದ್ ಗವಾನ್ ದಕ್ಕನಿಗಳ ಪಿತೂರಿಯ ಪರಿಣಾಮವಾಗಿ ಮರಣದಂಡನೆಗೆ ಗುರಿಯಾದನು. ಮೊಹಮ್ಮದ್ ಗವಾನನು ಮರಣದಂಡನೆಗೆ ಕಾರಣನಾದ ಸುಲ್ತಾನನು ಯಾರು ಅನ್ನುವಂಥದ್ದು. ಸೊ ಇದಕ್ಕೆ ಕ್ವಶನ್ನು ಇದು ಆನ್ಸರ್ ಬಂದು ಮೊಹಮ್ಮದ್ ಶಾ ಆಗಿರುತ್ತೆ. ಸೊ ಇದರ ಮರಣಕ್ಕೆ ಯಾರು ಸುಲ್ತಾನನು ಕಾರಣರಾದನು ಅಂದರೆ ಮೊಹಮ್ಮದ್ ಶಾ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್, ಪಟ್ಟಿ 1 ಪಟ್ಟಿ 2 ಕೊಟ್ಟಿದ್ದಾರೆ. ಏಕಕೂಟ ದೇವಾಲಯ, ದ್ವಿಕೂಟ ದೇವಾಲಯ, ತ್ರಿಕೂಟ, ಚತುರ್ಕೂಟ ದೇವಾಲಯ ಆಗಿರುತ್ತೆ. ಸೊ ಇದು ಬಂದು ಯಾವುದಕ್ಕೆ ಸಂಬಂಧಿಸಿರುವಂಥದ್ದು ಅನ್ನೋದನ್ನು ನಾವು ಹೇಳಬೇಕಾಗುತ್ತೆ. ಯಾವುದು ಏಕಕೂಟ, ಯಾವುದು ದ್ವಿಕೂಟ, ತ್ರಿಕೂಟ, ಚತುರ್ಕೂಟ ಅನ್ನುವಂಥದ್ದು. ಸೊ ನೋಡೋದಾದರೆ
ಸೊ ಇದಕ್ಕೆ ಆನ್ಸರ್ ಬಂದು ಸೆಕೆಂಡ್ ಒನ್ ಆಗಿರುತ್ತೆ. ಸೊ ಏಕಕೂಟ ದೇವಾಲಯ ಒಂದು ಬೇಲೂರಿನ ಚೆನ್ನಕೇಶವ ದೇವಾಲಯ. ಆಮೇಲೆ ತ್ರಿಕೂಟ ಬಂದು ಸೊ ಹಳೇಬೀಡಿನ ಹೊಯ್ಸಳೇಶ್ವರ ದೇವಾಲಯ. ತ್ರಿಕೂಟ ದೇವಾಲಯ ಬಂದು ಕೇಶವ ದೇವಾಲಯ ಆಗಿರುತ್ತೆ. ಚತುರ್ಥ ಕೂಟ ಒಂದು ಸೊ ಇದಕ್ಕೆ ದೊಡ್ಡದಾವಳ್ಳಿ ಲಕ್ಷ್ಮೀ ದೇವಾಲಯ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್, ಕನೌಜ್ನ ಸಮೀಪದ ಗಂಗಾ ತೀರದಲ್ಲಿ ಒಂದು ಸ್ವರ್ಗಧಾರಿ ಎಂಬ ವಾಸಸ್ಥಾನವನ್ನು ನಿರ್ಮಿಸಿಕೊಂಡು 2.5 yearsವರೆಗೂ ಕಾಲ ನೆಲೆಸಿದ ದೆಹಲಿ ಸುಲ್ತಾನ ಯಾರು ಅಂದರೆ ಮೊಹಮ್ಮದ್ ಬಿನ್ ತುಗ್ಲಕ್ ಆಗಿರ್ತಾರೆ. ನೆಕ್ಸ್ಟ್ ಕ್ವಶನ್, ಅಶೋಕನ ಕಾಲದಲ್ಲಿ ಬೌದ್ಧ ಗುಹಾ ತೇರಾರಕ್ಕಿಂತ ಅಥವಾ ಟಾರೋರ್ಕ್ಕಿಂತ ವಿದ್ಯಾ ಪ್ರಸಾರಕ್ಕಾಗಿ ಕರ್ನಾಟಕ ಯಾವ ನಗರಕ್ಕೆ ಬಂದಿದ್ದರು ಅನ್ನುವಂಥದ್ದು ಸೊ ಕ್ವಶನ್ ಆಗಿರುತ್ತೆ. ಎಲ್ಲಿಗೆ ಅಂದರೆ ಬನವಾಸಿಗೆ ಬಂದಿರ್ತಾರೆ. ಸೊ ಒಂದು ಅಶೋಕನ ಕಾಲದಲ್ಲಿ ಬೌದ್ಧರು ಒಂದು ವಿದ್ಯೆ ಪ್ರಸಾರಕ್ಕಾಗಿ ಕರ್ನಾಟಕಕ್ಕೆ ಯಾವ ಸ್ಥಳಕ್ಕೆ ಬರ್ತಾರೆ ಅಂತಂದರೆ ಸೊ ಬನವಾಸಿಗೆ ಬರೋವಂಥದ್ದು. ನೆಕ್ಸ್ಟ್ ಕ್ವಶನ್, ಪರ್ಷಿಯನ್ ಭಾಷೆಯಲ್ಲಿ ಬದಲಿಗೆ ಹಿಂದಾವಿ ಅಥವಾ ದಕ್ಕನ್ ಉರ್ದುವನ್ನು ರಾಜ್ಯದ ಅಧಿಕೃತ ಭಾಷೆಯನ್ನಾಗಿ ಘೋಷಿಸಿದ ದಕ್ಕನ್ ಮುಸ್ಲಿಂ ರಾಜ್ಯ ಯಾವುದು ಅಂತಂದರೆ ಸೊ ಬಿಜಾಪುರ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್, ಜಾತಕಗಳನ್ನು ಈ ಕೆಳಗಿನ ಯಾವ ಭಾಷೆಯಲ್ಲಿ ರಚಿಸಲಾಗ್ತಿತ್ತು ಅಂತಂದರೆ ಸೊ ಸಂಸ್ಕೃತದಲ್ಲಿ ರಚನೆ ಮಾಡಲಾಗುತ್ತಿತ್ತು ಅನ್ನುವಂಥದ್ದು ಸೊ ನಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಕ್ವಶನ್, ಹೊಯ್ಸಳರ ಕಾಲದಲ್ಲಿ ಕವಿಗಳು ಮತ್ತು ಕೃತಿಗಳ ಸರಿಯಾದ ಹೊಂದಾಣಿಕೆ ಆಗದ ಜೋಡಿಯನ್ನು ಗುರುತಿಸಿ ಅನ್ನುವಂಥದ್ದು ಸೊ ಕ್ವಶನ್ ಆಗಿರುತ್ತೆ. ಹೊಂದಾಣಿಕೆ ಆಗದೆ ಇರೋವಂಥದ್ದನ್ನು ಗುರುತು ಮಾಡಬೇಕು. ದಿಸ್ ಒನ್ ರಿಪೀಟೆಡ್, ಇದು ರಿಪೀಟ್ ಆಗಿರೋವಂಥದ್ದು. ನೆಕ್ಸ್ಟ್ ಕ್ವಶನ್, ಎಲ್ಲ ಎರಡೆರಡೆ ಸತಿ ಆಗ್ತಾಯಿಲ್ಲ. 26 ಚಾಣಕ್ಯರ ಕಾಲದ ಪ್ರಮುಖ ಕೇಂದ್ರಗಳು. ಬ್ರಿಟಿಷರ ಮೇಲೆ ಒತ್ತಡ ಹೇರಿ ಕೆಲವು ಬೇಡಿಕೆಗಳನ್ನು ಈಡೇರಿಸಿಕೊಳ್ಳುವ ಉದ್ದೇಶದಿಂದ ಗಾಂಧೀಜಿಯವರು ಅಸಹಕಾರ ಚಳುವಳಿಯನ್ನು ಪ್ರಾರಂಭಿಸಿದರು. ಈ ಕೆಳಗಿನವುಗಳಲ್ಲಿ ಯಾವುದು ಮತ್ತು ಯಾವ ಬೇಡಿಕೆ ಸರಿಯಾಗಿರಲಿಲ್ಲ ಅನ್ನುವಂಥದ್ದು. ಪಂಜಾಬ್ನಲ್ಲಿ ನಡೆದ ಅನ್ಯಾಯವನ್ನು ಸರಿಪಡಿಸೋದಕ್ಕೋಸ್ಕರ, ಖಿಲಾಫತ್ ಮತ್ತು ಅನ್ಯಾಯವನ್ನು ಸರಿಪಡಿಸೋದಕ್ಕೋಸ್ಕರ, ಸ್ವರಾಜ್ಯಕ್ಕಾಗಿ ರಾಷ್ಟ್ರೀಯವಾದಿ ಆಕಾಂಕ್ಷೆಗಳನ್ನು ಪೂರೈಸೋದಕ್ಕೋಸ್ಕರ, ರೌಲತ್ ಕಾಯ್ದೆಯನ್ನು ರದ್ದುಗೊಳಿಸೋದಕ್ಕೋಸ್ಕರ. ಸೊ ಇದು ಯಾವ ಒಂದು ಕಾರಣಕ್ಕಾಗಿ ಈ ಒಂದು ಗಾಂಧೀಜಿಯವರು ಅಸಹಕಾರ ಚಳುವಳಿಯನ್ನು ಪ್ರಾರಂಭಿಸಿದರು ಅನ್ನುವಂಥದ್ದು ಸೊ ಇದರ ಒಂದು ಕ್ವಶನ್ ಆಗಿರುತ್ತೆ. ಸೊ ಇದಕ್ಕೆ ಆನ್ಸರ್ ಬಂದು ಇವು 3 ಆಗಿರುತ್ತೆ. ಸೊ ಇದು ಸೇರಿಲ್ಲ. ಯಾವುದು ಸೇರಿಲ್ಲ ಅಂತಂದರೆ 4ನೇದು ಸೇರಿರೋದಿಲ್ಲ. ಅದು ಬಿಟ್ಟರೆ ಪಂಜಾಬ್ ನಡೆದ ಅನ್ಯಾಯವನ್ನು ಸರಿಪಡಿಸೋದಕ್ಕೋಸ್ಕರ, ಖಿಲಾಫತ್ ಅನ್ಯಾಯವನ್ನು ಸರಿಪಡಿಸೋದಕ್ಕೋಸ್ಕರ, ಸ್ವರಾಜ್ಯಕ್ಕಾಗಿ ರಾಷ್ಟ್ರೀಯವಾದಿಯ ಒಂದು ಆಕಾಂಕ್ಷೆಯನ್ನು ಪೂರೈಸೋದಕ್ಕೋಸ್ಕರ ಆಗಿರುತ್ತೆ. ಯಾವುದು ಸೇರಿಲ್ಲ ಅಂತಂದರೆ 4ನೇದು ಮಾತ್ರ ಸೇರಿಲ್ಲ. ನೆಕ್ಸ್ಟ್ ಕ್ವಶನ್, 1638ರಲ್ಲಿ ಬೆಂಗಳೂರಿನ ಶಹಾಜಿಗೆ ಜಹಾಂಗೀರರಾಗಿ ನೀಡಿದವರು ಯಾರು ಅನ್ನುವಂಥದ್ದು. ಯಾರು ಅಂದರೆ ಮಹಮ್ಮದ್ ಆದಿಲ್ ಶಾ ಅವರು ನೀಡಿರುವಂಥದ್ದು. ನೆಕ್ಸ್ಟ್ ಕ್ವಶನ್, ಸರಿಯಾದ ಹೊಂದಾಣಿಕೆಯನ್ನು ಗುರುತಿಸಿ. ನಿವೇಶನಗಳು ಮತ್ತು ನದಿಗಳು ಕೊಟ್ಟಿದ್ದಾರೆ. ಸೊ ಏನ್ಷಿಯಂಟ್ ಹಿಸ್ಟ್ರಿಗೆ ಸಂಬಂಧಿಸಿರೋ ಹಾಗೆ. ಸೊ ಇದು ಬಂದು ರಾವಿ ಮತ್ತು ಸಟ್ಲೇಜು, ಸಿಂಧು ಮತ್ತು ಇದು ಸರಸ್ವತಿ, ಸೊ ಬಿಯಾಸು ಇದೆಲ್ಲನೂ ಹರಪ್ಪ ಒಂದು ರಾವಿ ನದಿಗೆ ಸಂಬಂಧಿಸಿರುವಂಥದ್ದು. ಸೊ ಇದು ಎಲಿಮಿನೇಷನ್ ಆಗುತ್ತೆ, ಇದು ಎಲಿಮಿನೇಷನ್ ಆಗುತ್ತೆ. 1 ಮತ್ತು 4ರಲ್ಲಿ ಮೆಹೆಂಜೋದಾರೋ ಮತ್ತು ಬಂದು ಸಿಂಧು ಆಗಿರುತ್ತೆ. ಸೊ 2ನೇದು 3ನೇದು. ಸೊ ಇದಕ್ಕೆ ಆನ್ಸರ್ ಬಂದು 4ನೇದಾಗಿರುತ್ತೆ, ಸಿಂಧು ಆಗಿರುತ್ತೆ. ಕಾಲಿಬಂಗನ್ ಒಂದು ಸೊ ಇದು ಸರಸ್ವತಿ ಆಗಿರುತ್ತೆ, ಸರಸ್ವತಿ. ಮತ್ತು ರೂಪೆಕ್ ಬಂದು ಸಟ್ಲೇಜ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್, ಈ ಕೆಳಗಿನ ಅವುಗಳನ್ನು ಕಾಲಾನುಕ್ರಮವಾಗಿ ಜೋಡಿಸಿ ಅನ್ನುವಂಥದ್ದು. ಸೊ ಕಾಲಾನುಕ್ರಮದಲ್ಲಿ ಜೋಡಿಸಿ. ಸೊ ಫಸ್ಟ್ ಒನ್ ಬಂದು ತಲಕಾಡು ಯುದ್ಧ. ಸೊ ಇದು ಎಷ್ಟರಲ್ಲಿ ಆಯಿತು ಅಂತಂದರೆ ಇದು ಬಂದು 1116 ಆಗಿರುತ್ತೆ ಕ್ರಿಸ್ತ ಶಕ. ಆ್ಯಂಡ್ ಕಂಠಿಗಾಲ ಯುದ್ಧ ಬಂದು 804. ಆ್ಯಂಡ್ ಇದು 1327. ಸೊ ಇದಕ್ಕೆ ಆನ್ಸರ್ ಒಂದು ಸೆಕೆಂಡ್ ಒನ್ ಆಗಿರುತ್ತೆ. ಚಾಲುಕ್ಯರ ಕಾಲದ ಪ್ರಮುಖ ಶಿಕ್ಷಣ ಕೇಂದ್ರಗಳು ಯಾವ್ಯಾವ ಆಗಿತ್ತು ಅನ್ನೋವಂಥದ್ದು. ಸೊ ಇದಕ್ಕೆ ಆನ್ಸರು 4th ಒನ್ ಆಗಿರುತ್ತೆ, ಬಳ್ಳಿಗಾವೆ ಅನ್ನೋವಂಥದ್ದು.
ಇದು ದಕ್ಷಿಣ ಕೇದಾರ ಅಂತಲೂ ಕರೀತಾರೆ. ಇದನ್ನು ನಾವು ದಕ್ಷಿಣದ ಕೇದಾರ ಅಂತಲೂ ಕರಿತೀವಿ. ನೆಕ್ಸ್ಟ್ ಕ್ವಶನ್, ಭಾರತದ ಕೋಲ್ಕತ್ತಾದಲ್ಲಿ ಪ್ರಥಮ ಮಹಿಳಾ ಹಿಂದೂ ಶಾಲೆಯನ್ನು ಸ್ಥಾಪಿಸಿದವರು ಯಾರು ಅನ್ನುವಂಥದ್ದು. ಯಾರು ಅಂತಂದರೆ ಭಾರತ ಕೋಲ್ಕತ್ತಾದಲ್ಲಿ ಪ್ರಥಮ ಹಿಂದೂ ಒಂದು ಶಾಲೆಯನ್ನು ಯಾರು ಸ್ಥಾಪಿಸಿದರು ಅನ್ನುವಂಥದ್ದು. ಸೊ ಇದಕ್ಕೆ ಒಂದು ಜ್ಯೋತಿಬಾ ಫುಲೆ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್, ಮಾನವ ಕುಲಕ್ಕೆ ಒಂದು ಧರ್ಮ, ಒಂದು ಜಾತಿ, ಒಬ್ಬರೇ ದೇವರು ಎಂದು ಹೇಳಿದವರು ಯಾರು ಅಂತಂದರೆ ನಾರಾಯಣ ಗುರು ಆಗಿರ್ತಾರೆ. ಸೊ ಮಾನವ ಕುಲಕ್ಕೆ ಒಂದೇ ಧರ್ಮ, ಒಂದೇ ಜಾತಿ, ಒಂದೇ ದೇವರು ಅಂತ ಹೇಳಿದವರು ಯಾರು ಅಂತಂದರೆ ನಾರಾಯಣ ಗುರು ಅವರು ಹೇಳಿರೋ ಅಂಥದ್ದು. ನೆಕ್ಸ್ಟ್ ಕ್ವಶನ್, ಕರ್ನಾಟಕ ನಾಟಕ ಮಂಡಳಿಯನ್ನು ಗದಗನಲ್ಲಿ ಸ್ಥಾಪಿಸಿದವರು ಯಾರು ಅಂತಂದರೆ ಸೊ ಇದಕ್ಕೆ ಆನ್ಸರ್ ಒಂದು ಶಾಂತಕವಿ ಆಗಿರ್ತಾರೆ. ಸರಿಯಾದ ಹೊಂದಾಣಿಕೆಯನ್ನು ಜೋಡಿಯನ್ನು ಗುರುತಿಸಿ ಅನ್ನುವಂಥದ್ದು. ಸೊ ಫ್ರೆಂಚ್ ಒಂದು ಪಾಂಡಿಚೇರಿ ಸರಿಯಾಗಿ ಹೊಂದಾಣಿಕೆಯಾಗದ್ದನ್ನು ನೋಡಬೇಕು ನಾವು. ಸೊ ಆಮೇಲೆ ಒಂದು ಇಂಗ್ಲೀಷರು, ಸೊ ಇದು ಒಂದು ಕಲ್ಕತ್ತಾ ಒಂದು ಸರಿಯಾಗಿರುವಂಥದ್ದು. ಪೋರ್ಚುಗೀಸರದು ಗೋವಾ ಇದು ತಪ್ಪಾಗಿರುವಂಥದ್ದು. ಆ್ಯಂಡ್ ಡಚ್ಚರು ಪುಲಿಕಾಟ್. ಸೊ ಡಚ್ಚರ್ದು ಒಂದು ಸೂರತ್, ಪುಲಿಕಾಟ್ ಎರಡೂ ಆಗಿರುತ್ತೆ. ಸೊ ಆನ್ಸರ್ ಇದಕ್ಕೆ ಥರ್ಡ್ ಒನ್ ತಪ್ಪಾಗಿರುವಂಥದ್ದು. ನೆಕ್ಸ್ಟ್ ಕ್ವೆಶನ್, ಸಂವಿಧಾನದ ಎಷ್ಟನೇ ತಿದ್ದುಪಡಿಯ ಮೂಲಕ ಸರಕು GST ಆಗಲೇ ಹೇಳದ್ನಲ್ಲ. ಸೊ GST ಬಗ್ಗೆ ಇನ್ನೊಂದು ಕ್ವೆಶನ್ ಬಂದಿದೆ. ಎಷ್ಟನೇ ತಿದ್ದುಪಡಿ ಜಾರಿಗೆ ತರಲಾಗಿದೆ ಅಂತಂದರೆ 101ನೇ ತಿದ್ದುಪಡಿಯ ಮೂಲಕ ನಾವು ಇದನ್ನು ಜಾರಿಗೆ ತಂದಿರೋ ಅಂಥದ್ದು. ಸೊ ಇನ್ನು 102ನೇ ತಿದ್ದುಪಡಿ ಒಂದು ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗಕ್ಕೆ ಸಂವಿಧಾನದ ಸ್ಥಾನಮಾನ ಅನ್ನುವಂಥದ್ದು. ದೆನ್ 103ನೇ ಸಂವಿಧಾನ ಇದು ಬಂದು ಏನು EWS ಏನಿದೆ ಅಲ್ಲ, ಸೊ ಅದಕ್ಕೆ ಮೀಸಲಾತಿ ಆಗಿರುವಂಥದ್ದು. 104ನೇದು ಬಂದು ಆಂಗ್ಲೋ ಇಂಡಿಯನ್ಸ್ ಮೀಸಲಾತಿ ಏನಿತ್ತಲ್ಲ, ಸೊ ಅದನ್ನು ರದ್ದು ಮಾಡಿ SC/ST ಮೀಸಲಾತಿಯನ್ನು ಎಕ್ಸ್ಟೆಂಡ್ ಮಾಡಿರುವಂಥದ್ದು ವಿಧಾನಸಭೆಯಲ್ಲಿ. ಇನ್ನು ಭಾರತದ ಸಂವಿಧಾನದ 338ನೇ ವಿಧಿ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಅನ್ನುವಂಥದ್ದು. ಸೊ 338ನೇ ವಿಧಿ ಯಾವುದಕ್ಕೆ ಸಂಬಂಧಿಸಿರುವಂಥದ್ದು, ಇದಕ್ಕೆ ರಾಷ್ಟ್ರೀಯ ಪರಿಶಿಷ್ಟ ಜಾತಿಗಳ ಆಯೋಗಕ್ಕೆ ಸಂಬಂಧಿಸಿರುವಂಥದ್ದು 338. ಸೊ ಇದೊಂದು ಶಾಸನಬದ್ಧ ಸಂಸ್ಥೆ, ಇದು ಶಾಸನಬದ್ಧ ಸಂಸ್ಥೆ ಆಗಿರುತ್ತೆ. ದೆನ್ ಇದು ಅಷ್ಟೇ, ಇದು ಶಾಸನಬದ್ಧ ಸಂಸ್ಥೆ ಆಗಿರುತ್ತೆ. 338 ಇದಕ್ಕೆ ಸಂಬಂಧಿಸಿರುವಂಥದ್ದು, ರಾಷ್ಟ್ರೀಯ ಪರಿಶಿಷ್ಟ ಜಾತಿಗಳ ಆಯೋಗಕ್ಕೆ ಸಂಬಂಧಿಸಿರುವಂಥದ್ದು. ದೆನ್ 338B ಬಂದು ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಸಂಬಂಧಿಸಿದೆ. ದೆನ್ ಇದು ರಾಷ್ಟ್ರೀಯ ಅಲ್ಪಸಂಖ್ಯಾತರ ಆಯೋಗ, ಇದು ಶಾಸನಬದ್ಧ ಸಂಸ್ಥೆ ಆಗಿರುತ್ತೆ. ನೆಕ್ಸ್ಟ್ ಕ್ವೆಶನ್, ಬೆಳಗಾವಿ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನಕ್ಕೆ ಸಂಬಂಧಿಸಿದಂತಹ ತಪ್ಪಾದ ಘಟನೆಯನ್ನು ಗುರುತಿಸಿ ಅನ್ನುವಂಥದ್ದು ಕ್ವೆಶನ್ ಆಗಿರುತ್ತೆ. ಗಾಂಧೀಜಿಯವರು ಇದರ ಅಧ್ಯಕ್ಷರಾಗಿದ್ದರು. ದೆನ್ ಈ ಒಂದು ಅಧಿವೇಶನ ನಡೆದ ಸ್ಥಳ ವಿಜಯನಗರ ಎಂದು ನಾಮಕರಣ ಮಾಡಲಾಗಿದೆ. ಕರ್ನಾಟಕದ ಪ್ರದೇಶ ಕಾಂಗ್ರೆಸ್ ಸಮಿತಿ ಒಂದು ಸ್ಥಾಪನೆಯಾಯಿತು. ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಮೊದಲ ಬಾರಿಗೆ ಇಲ್ಲಿ ಆಡಲಾಗಿದೆ ಅನ್ನುವಂಥದ್ದು. ಸೊ ಇದು ಬೆಳಗಾವಿ ಸೆಷನ್ 1924ರಲ್ಲಿ ಆಗಿರುವಂಥದ್ದು. ಸೊ ಇದಕ್ಕೆ ಆನ್ಸರ್ ಒಂದು ಸಮಿತಿಯನ್ನು ಸ್ಥಾಪನೆ ಮಾಡಲಾಯಿತು. ಇದಕ್ಕೆ ಆನ್ಸರು ನೋಡೋದಾದರೆ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು, ಇದಕ್ಕೆ ತಪ್ಪಾದ ಉತ್ತರ ಆಗಿರುತ್ತೆ. ಸೊ ಇದು ಬೆಳಗಾವಿ ಸೆಷನಲ್ಲಿ ಆಡಿಲ್ಲ, ತದನಂತರ ಆಡಿರೋವಂಥದ್ದು. ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಮೊದಲ ಬಾರಿಗೆ ಕಾಂಗ್ರೆಸ್ 1924ರಲ್ಲಿ ಏನು ನಡೀತಲ್ಲ ಇದರಲ್ಲಿ ಆಡಿರೋದಿಲ್ಲ, ತದನಂತರ ನಾವು ಇದನ್ನು ಆಡಿರೋವಂಥದ್ದು. ನೆಕ್ಸ್ಟ್ ಲಾರ್ಡ್ ರಿಪ್ಪನ್ಗೆ ಸಂಬಂಧಿಸಿದಂತೆ ಕಾಯ್ದೆಯನ್ನು ಗುರುತಿಸಿ ಅನ್ನುವಂಥದ್ದು. ಲಾರ್ಡ್ ರಿಪ್ಪನ್ಗೆ ಸಂಬಂಧಿಸಿದ ಹಾಗೆ ನಾವು ಈ ಕಾಯ್ದೆಯನ್ನು ಗುರುತಿಸಿ ಐರಿಷ್ ಚರ್ಚ್ ಕಾಯ್ದೆ, ಕಲ್ಕತ್ತಾ ಕಾರ್ಪೊರೇಷನ್ ಕಾಯ್ದೆ, ಶಿಕ್ಷಣ ಕಾಯ್ದೆ ಮತ್ತು ಬ್ಯಾಲೆಟ್ ಕಾಯ್ದೆ ಅನ್ನುವಂಥದ್ದು. ಸೊ ಇದಕ್ಕೆ ಸಂಬಂಧಿಸಿರೋ ಹಾಗೆ ಇದಕ್ಕೆ ಆನ್ಸರ್ ಬಂದು 4th ಒನ್ ಆಗಿರುತ್ತೆ. ABD ಸರಿಯಾಗಿರೋವಂಥದ್ದು. ಲಾರ್ಡ್ ರಿಪ್ಪನ್ನು ಅವರು ಇಲ್ಬರ್ಟ್ ಬಿಲ್ ಮತ್ತು ಸ್ಥಳೀಯ ಕಾಯ್ದೆ ಆಗಿರಬಹುದು. ದೆನ್ ಡಿ ಬ್ಯಾಲೆಟ್ ಕಾಯ್ದೆಯನ್ನು ಜಾರಿಗೆ ತಂದಿರುವಂಥದ್ದು. ನೆಕ್ಸ್ಟ್ ಕ್ವೆಶನ್, ಬಂಗಾಳದಲ್ಲಿ ದ್ವಿಸರ್ಕಾರ ಪದ್ಧತಿಗೆ ಸಂಬಂಧಿಸಿರುವಂತಹ ಒಂದು ಕ್ವೆಶನ್ ಬಂದಿದೆ. ದ್ವಿಸರ್ಕಾರ ಪದ್ಧತಿ ಇದನ್ನು ರಾಬರ್ಟ್ ಕ್ಲೈವ್ ಜಾರಿಗೆ ತಂದರು, ಇದು ಸರಿ ಇದೆ. ದಿವಾನಿ ಹಕ್ಕು ನಿಜಾಮತ್ ಹಕ್ಕುಗಳನ್ನು ಒಳಗೊಂಡಿತ್ತು, ಇದು ಕರೆಕ್ಟ್ ಇದೆ. ಈ ಪದ್ಧತಿ
ಕಂಪನಿ ಹೆಚ್ಚಿನ ಲಾಭವನ್ನು ತಂದುಕೊಟ್ಟಿತು. ಸೊ ಇವು 3 ಕರೆಕ್ಟ್ ಇರುವಂಥದ್ದು. ಇದು ತಪ್ಪಿದೆ. ಇದಕ್ಕೆ ಆನ್ಸರ್ ಒಂದು ಫಸ್ಟ್ ಒನ್ ಆಗಿರುತ್ತೆ. ಕಾಳು ಮೆಣಸಿನ ರಾಣಿ ಅಂತ, ಕ್ವೀನ್ ಆಫ್ ಪೆಪ್ಪರ್ ಅಂತ ಯಾರನ್ನ ಕರಿತಿದ್ರು ಪೋರ್ಚುಗೀಸರು ಅಂತಂದರೆ, ಸೊ ಇವ್ರನ್ನ ಅಬ್ಬಕ್ಕ ಅವ್ರನ್ನ ಕರಿತಾ ಇದ್ರು ಕಾಳು ಮೆಣಸಿನ ರಾಣಿ ಅಂತ. ನೆಕ್ಸ್ಟ್ ಕ್ವಶನ್, ಹಣಕಾಸು ಸಮಿತಿಗೆ ಸಂಬಂಧಿಸಿರುವಂತಹ ಕ್ವಶನ್ ಆಗಿರುತ್ತೆ. ಹಣಕಾಸು ಸಮಿತಿಗೆ ಈ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ ಅನ್ನುವಂಥದ್ದು. ಸೊ ಇದಕ್ಕೆ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯಲ್ಲಿ 22 ಜನ ಸದಸ್ಯರಿರ್ತಾರೆ. ಅಂದಾಜು ಸಮಿತಿಯು ಕೇವಲ ರಾಜ್ಯಸಭೆಯ ಸದಸ್ಯರು ಮಾತ್ರ ಹೊಂದಿರ್ತಾರೆ. ಮತ್ತು ಸಾರ್ವಜನಿಕ ಉದ್ಯಮಿಗಳ ಮೇಲಿನ ಸಮಿತಿ 22 ಸದಸ್ಯರನ್ನು ಹೊಂದಿರುತ್ತದೆ. ಅಂದಾಜು ಸಮಿತಿ 30 ಸದಸ್ಯರನ್ನು ಒಳಗೊಂಡಿರುತ್ತದೆ ಅನ್ನುವಂಥದ್ದು. ಸೊ ಇದಕ್ಕೆ ಆನ್ಸರ್ ಬಂದು ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯಲ್ಲಿ ಸದಸ್ಯರು ಹೊಂದಿದ್ದು ಮತ್ತು 15 ಲೋಕಸಭೆಯಿಂದ 7 ರಾಜ್ಯಸಭೆಯಿಂದ ಆಯ್ಕೆಯಾಗುವಂಥದ್ದು. ಸೊ ಇದು ತಪ್ಪಾಗಿರುವಂಥದ್ದು. ನೆಕ್ಸ್ಟ್ ಕ್ವಶನ್, ಪಂಚಾಯತ್ ರಾಜ್ ವ್ಯವಸ್ಥೆಗೆ ಸಂಬಂಧಿಸಿದ ಹಾಗೆ ನೇಮಿಸಲಾದ ಈ ಕೆಳಗಿನ ಒಂದು ಸಮಿತಿಯನ್ನು ಪರಿಗಣಿಸಿ ಅನ್ನುವಂಥದ್ದು. ಸೊ VR ರಾವ್ ಸಮಿತಿ, ಸಾರಿ ಇದೊಂದು ಏನೋ ಸಣ್ಣ ಕರೆಕ್ಷನ್. ಇದಕ್ಕೆ ಆನ್ಸರ್ ಬಂದು, ಸೊ ಇದು ತಪ್ಪಾಗಿರುವಂಥದ್ದು. ಅಂದಾಜು ಸಮಿತಿಯಲ್ಲಿ ರಾಜ್ಯಸಭಾ ಸದಸ್ಯರು ಮಾತ್ರ ಇರೋದಿಲ್ಲ. ಸೊ ಇದರಲ್ಲಿ ರಾಜ್ಯಸಭಾ ಸದಸ್ಯರು ಬರೋದಿಲ್ಲ. ಇದರಲ್ಲಿ ಲೋಕಸಭೆಯವರು ಮಾತ್ರ ಇರ್ತಾರೆ. ಇದರಲ್ಲಿ 30 ಜನ ಸದಸ್ಯರನ್ನು ಒಳಗೊಂಡಿರುತ್ತೆ. ದೆನ್ ಇದು ಕರೆಕ್ಟ್ ಇದೆ, ಇದು ಕರೆಕ್ಟ್ ಇರುವಂಥದ್ದು. ಇದಕ್ಕೆ ಆನ್ಸರ್ ತಪ್ಪಾಗಿರುವಂಥದ್ದು ಯಾವುದು ಅಂತಂದರೆ ಎರಡನೇದಾಗಿರುತ್ತೆ. ನೆಕ್ಸ್ಟ್ ಕ್ವಶನ್, ಪಂಚಾಯತ್ ರಾಜ್ ವ್ಯವಸ್ಥೆಗೆ ಸಂಬಂಧಿಸಿದ ಕೆಳಗಿನ ಏನು ಸಮಿತಿಗಳನ್ನು ಪರಿಗಣಿಸಿ ಅಂತ ಕೊಟ್ಟಿರುವಂಥದ್ದು. ಇದಕ್ಕೆ ಆನ್ಸರ್ ಬಂದು ಸೆಕೆಂಡ್ ಒನ್ ಕರೆಕ್ಟ್ ಇರುವಂಥದ್ದು. VR ರಾವ್ ಸಮಿತಿ, ಕಾಡಗಿಲ್ ಸಮಿತಿ, ರಾಮಚಂದ್ರನ್ ಒಂದು ಸಮಿತಿ, ದೆನ್ LM ಸಿಂಘ್ವಿ ಸಮಿತಿ. ಸೊ ಇದು ಬಂದು 1957, ಇದು 1965 ಇದು. ದೆನ್ ಅಶೋಕ್ ಮೆಹ್ತಾ ಸಮಿತಿನೂ ಬರುತ್ತೆ ಇದರಲ್ಲಿ. ದೆನ್ ರಾವ್ ಸಮಿತಿ ಒಂದು 1985 ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್, ಅಲಿಪ್ತ ಚಳುವಳಿಯನ್ನು ಪರಿಚಯಿಸಿದ ನಾಯಕರು ಯಾರು ಅನ್ನುವಂಥದ್ದು. ಸೊ ಅಲಿಪ್ತ ಚಳುವಳಿಯನ್ನು ಯಾರು ಇದು ಮಾಡಿದ್ದು ಅಂತಂದರೆ ಜಾವ್ ಎನ್ಕೋ ಮತ್ತು ಸರ್ ಜವಾಹರ್ಲಾಲ್ ನೆಹರು ಆಗಿರ್ತಾರೆ. ನೆಕ್ಸ್ಟ್ ಕ್ವಶನ್, ಭಾಷಾವಾರು ಪ್ರಾಂತ್ಯಗಳ ಕುರಿತು ಅಧ್ಯಯನ ಮಾಡಲು ಮೊದಲ ಬಾರಿಗೆ ಯಾವ ಸಮಿತಿಯನ್ನು ರಚಿಸಲಾಯಿತು ಅನ್ನುವಂಥದ್ದು. ಸೊ ಸರ್ಕಾರಿ ಸಮಿತಿ ಆಗಿರುತ್ತೆ, ಇಂಪಾರ್ಟೆಂಟ್. ನೆಕ್ಸ್ಟ್ ಕ್ವಶನ್, ದೀರ್ಘಾವಧಿ ಬೆಳೆಗಳ ಸಾಲುಗಳ ನಡುವೆ ಅಲ್ಪಾವಧಿ ಬೆಳೆಗಳನ್ನು ಬೆಳೆಯುವ ಮಿಶ್ರ ಬೇಸಾಯ ಯಾವ ಹೆಸರಿನಿಂದ ಕರೆಯಲಾಗುತ್ತದೆ ಅಂತ. ಸೊ ಇದನ್ನು ನಾವು ಕ್ಯಾಚ್ ಕ್ರಾಪ್ ಅಂತ ಕರಿತೀವಿ. ಭಾರತ ಸಂವಿಧಾನದಲ್ಲಿರುವಂತಹ ಏಕೀಕೃತ ನ್ಯಾಯಾಂಗ ವ್ಯವಸ್ಥೆ ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ ಅನ್ನುವಂಥದ್ದು. ಸೊ ಇದನ್ನು ನಾವು ಅಮೆರಿಕದಿಂದ ಪಡ್ಕೊಂಡಿದ್ದೀವಿ. ನೆಕ್ಸ್ಟ್ ಕ್ವಶನ್, ಭಾರತದ ಒಕ್ಕೂಟ ಕೇಂದ್ರೀಕರಣ ಪ್ರವೃತ್ತಿಯುಳ್ಳ ಒಕ್ಕೂಟ ವ್ಯವಸ್ಥೆ ಎಂದು ಬಣ್ಣಿಸಿದವರು ಯಾರು ಅನ್ನುವಂಥದ್ದು. ಸೊ ಇದಕ್ಕೆ ಆನ್ಸರ್ ಬಂದು ಅಂಬೇಡ್ಕರ್ ಆಗಿರ್ತಾರೆ. ರಾಜ್ಯಸಭೆಯು ಲೋಕಸಭೆಯೊಂದಿಗೆ ಯಾವ ವಿಷಯದಲ್ಲಿ ಸರಿಸಮಾನ ಅಧಿಕಾರವನ್ನು ಹೊಂದಿದೆ ಅನ್ನುವಂಥದ್ದು. ಸೊ ಇದನ್ನು ನಾವು ಸಂವಿಧಾನ ತಿದ್ದುಪಡಿಯಲ್ಲಿ ನೋಡಬಹುದು. ರಾಜ್ಯಸಭೆಯು ಲೋಕಸಭೆಯೊಂದಿಗೆ ಯಾವ ವಿಷಯದಲ್ಲಿ ಸರಿಸಮಾನವಾದಂತಹ ಒಂದು ಅಧಿಕಾರವನ್ನು ಹೊಂದಿದೆ. ಹಣಕಾಸಿನ ಮಸೂದೆ ಒಂದು ಕಂಪ್ಲೀಟ್ ಲೋಕಸಭೆಗೆ ಸಂಬಂಧಿಸಿದೆ. ಸರ್ಕಾರ ಪದಚ್ಯುತಿಗೊಳಿಸುವುದು ಇದು ಗವರ್ನರ್ಗೆ ಸಂಬಂಧಿಸಿರುತ್ತದೆ, ರಾಷ್ಟ್ರಪತಿಗೆ. ದೆನ್ ನಮ್ಮ ಈ ಸ್ಟೇಟಲ್ಲಿ ಬಂದರೆ ಗವರ್ನರ್ಸ್ಗೆ. ಆಮೇಲೆ ಹೊಸ ಅಖಿಲ ಭಾರತ ಸೇವೆಗಳನ್ನು ಸೃಷ್ಟಿಸುವಲ್ಲಿ ಅಂತಂದರೆ, ಸೊ ಅದು ಬಂದು ಅತಿ ಹೆಚ್ಚು ಒಂದು ಅಖಿಲ ಭಾರತ ಸೇವೆಗಳಿಗೆ ಏನಿರುತ್ತಲ್ಲ ಸೃಷ್ಟಿ ಮಾಡೋದಕ್ಕೆ ರಾಜ್ಯಸಭೆಗೆ ಅತಿ ಹೆಚ್ಚು ಅಧಿಕಾರ ಇರುತ್ತೆ. ಸಂವಿಧಾನ ತಿದ್ದುಪಡಿಗೆ ನಾವು ಸರಿಸಮಾನವಾದ ಒಂದು ಅಧಿಕಾರವನ್ನು ನಾವು ಸಂವಿಧಾನ ತಿದ್ದುಪಡಿಗೆ ನೀಡಿರ್ತೀರಿ. ನೆಕ್ಸ್ಟ್ ಕ್ವಶನ್ 49, ಪಶ್ಚಿಮ ಘಟ್ಟಗಳ ಅತ್ಯಂತ ಎತ್ತರವಾದಂತಹ ಶಿಖರ ಯಾವುದು ಅನ್ನುವಂಥದ್ದು. ಸೊ ಕ್ವಶನ್ ಆಗಿರುತ್ತೆ. ಸೊ ಇದಕ್ಕೆ ಆನ್ಸರ್ ಬಂದು ಅನ್ನಮುಡೈ ಆಗಿರುತ್ತೆ. ಭಾರತದಲ್ಲಿ ಬೇಸಿಗೆಯ ಮಾನ್ಸೂನ್ ಪರಿಚಲನೆ ಮತ್ತು ಅದರ ಸ್ಥಿರತೆ ಬಿಸಿಯಾಗುವಿಕೆ ಅತ್ಯಂತ ಪ್ರಮುಖ ಅಂಶ ಎಂದು ಪರಿಗಣಿಸಲಾಗುತ್ತದೆ ಅನ್ನುವಂಥದ್ದು. ಸೊ ಇದಕ್ಕೆ ಆನ್ಸರ್ ಒಂದು ಟಿಬೇಟಿಯನ್ ಪ್ರಸ್ಥಭೂಮಿ ಆಗಿರುತ್ತೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಗಣಿಗಾರಿಕೆ ಮಾಡಲಾಗುವ 3 ಪ್ರಮುಖ ಖನಿಜಗಳು ಯಾವ್ಯಾವು ಅನ್ನುವಂಥದ್ದು. ಸೊ ಇದಕ್ಕೆ ಆನ್ಸರ್ ಬಂದು ಸೆಕೆಂಡ್ ಒನ್ ಕಬ್ಬಿಣ, ಅದಿರು ಮತ್ತು ಮ್ಯಾಂಗನೀಸ್ ಮತ್ತು ಚಿನ್ನ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್,
ಸೊ BASEL 4 ಈ ಕೆಳಗಿನ ಯಾವ ವಲಯಕ್ಕೆ ಸಂಬಂಧಿಸಿದೆ ಅಂತಂದರೆ ಸೊ ಇದು ಬ್ಯಾಂಕಿಂಗ್ ವಲಯಕ್ಕೆ ಸಂಬಂಧಿಸಿರುವಂಥದ್ದು. ಈ ಕೆಳಕಂಡಗಳಲ್ಲಿ ಯಾವುದು ಆರೋಗ್ಯಕ್ಕೆ ಸಂಬಂಧಿಸಿದ ಕಾರ್ಯಕ್ರಮವಲ್ಲ ಅಂತಂದರೆ ತಿಥಿ ಭೋಜನ ಆಗಿರುತ್ತೆ. ಇನ್ನು ಮಿಷನ್ ಇಂದ್ರಧನಸ್ ಬಂದು ಇದು ಆರೋಗ್ಯಕ್ಕೆ ಸಂಬಂಧಿಸಿರುವಂಥದ್ದು. ದೆನ್ ಜನನಿ ಶಿಶು ಇದು ಅಷ್ಟೇ ರಾಷ್ಟ್ರೀಯ ಇದು ಸಹ ಅದರ ಅಂಡರಲ್ಲಿ ಬರುತ್ತೆ. ಈ ಕೆಳಗಿನ ಯಾವ 2 ರಾಜ್ಯಗಳು ಗಡಿಯನ್ನು ಅಧ್ಯಯನ ಮಾಡಲು ಮಹಾಜನಪದಿ ಸಮಿತಿಯನ್ನು ನೇಮಕ ಮಾಡಲಾಗಿದೆ ಅನ್ನುವಂಥದ್ದು ಸೊ ಕ್ವಶನ್ ಆಗಿರುತ್ತೆ. ಮಹಾಜನಪದ ಇದು ಒಂದು ಮಹಾರಾಷ್ಟ್ರ ಮತ್ತು ಕರ್ನಾಟಕಕ್ಕೆ ಸಂಬಂಧಿಸಿರುವಂತಹ ಒಂದು ಸಮಿತಿಯಾಗಿರುತ್ತೆ. ಆಪರೇಷನ್ ಬ್ಲ್ಯಾಕ್ ಥಂಡರ್ ಇದು ಯಾರಿಗೆ ಸಂಬಂಧಿಸಿದೆ ಅಂತಂದರೆ ಸೊ ಇದು ಒಂದು ರಾಜೀವ್ ಗಾಂಧಿಗೆ ಸಂಬಂಧಿಸಿರುವಂಥದ್ದು. 1986ರಲ್ಲಿ ಈ ಒಂದು ಪಾಕಿಸ್ತಾನ ಖಲಿಸ್ತಾನ್ ಉಗ್ರಮ ವಿರುದ್ಧ ಪ್ರಾರಂಭಿಸಿದಂತಹ ಪ್ರಧಾನಿ ರಾಜೀವ್ ಗಾಂಧಿ ಅವರು ಪ್ರಾರಂಭಿಸಿರುವಂತಹ ಒಂದು ಯೋಜನೆ ಆಗಿರುತ್ತೆ. ನೆಕ್ಸ್ಟ್ ಕ್ವೆಶನ್, ಕರ್ನಾಟಕ ಪಶ್ಚಿಮ ಘಟ್ಟಗಳ ಯಾವ ಮಾದರಿಯ ಇಳಿಜಾರನ್ನು ಹೊಂದಿರುವಂಥದ್ದು ಅನ್ನುವಂಥದ್ದು ಸೊ ಕ್ವೆಶನ್ನು. ಇದನ್ನು ಸೊ ಇದಕ್ಕೆ ಆನ್ಸರ್ ಒಂದು ಎನ್ಕ್ರೇಪ್ಮೆಂಟ್ ಆಗಿರುತ್ತೆ, ಇಳಿಜಾರು. ನೆಕ್ಸ್ಟ್, ಭಾರತದ ಪರ್ಯಾಯ ದ್ವೀಪದಲ್ಲಿ ಅತಿ ಹೆಚ್ಚು ಮಳೆಗಳಲ್ಲಿ ಇಲ್ಲಿ ದಾಖಲಾಗುತ್ತದೆ ಅನ್ನುವಂಥದ್ದು. ಸೊ ಅತಿ ಹೆಚ್ಚು ಒಂದು ಕೊಂಕಣ ತೀರ ಮತ್ತು ಮಲಬಾರ್ ತೀರ, ಕರ್ನಾಟಕ ಒಣ ಪ್ರದೇಶದಲ್ಲಿ ಅತಿ ಹೆಚ್ಚು ಮಳೆ ಸಂಗ್ರಹಣ ಆಗುವಂಥದ್ದು. ನೆಕ್ಸ್ಟ್ ಕ್ವೆಶನ್, ಸ್ಮಾರ್ಟ್ ಸಿಟಿ ಮಿಷನ್ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅನ್ನುವಂಥದ್ದು. ಈ ಮಿಷನ್ 2000 ನಗರಗಳನ್ನು ಒಳಗೊಂಡಿದೆ. ಸೊ 20 ಅಂಶದ ಕಾರ್ಯಕ್ರಮಗಳು ಮತ್ತು ವರ್ಷ ಇದಕ್ಕೆ. ಸೊ ಯಾವುದು ಸರಿಯಾಗಿದೆ ಅಂತಂದರೆ ಎ ಮತ್ತು ಬಿ ಸರಿಯಾಗಿರುವಂಥದ್ದು. 1975 ಕರೆಕ್ಟ್ ಇದೆ. ಅದಾದಮೇಲೆ 1976 ಕರೆಕ್ಟ್ ಇರುವಂಥದ್ದು. ನೆಕ್ಸ್ಟ್ ಕ್ವೆಶನ್, ಸೊ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಮತ್ತು ಆರಂಭ ವರ್ಷ ಕೇಳಿರುವಂಥದ್ದು. ಸೊ ಇದಕ್ಕೆ ಕೆಳಗಿನದು ಎಷ್ಟು ಹೊಂದಾಣಿಕೆ ಸರಿಯಾಗಿದೆ? ಕೇವಲ 3 ಕರೆಕ್ಟ್ ಇರುವಂಥದ್ದು ಇದರಲ್ಲಿ. ಸೊ ಇದಕ್ಕೆ ಆನ್ಸರ್ ಒಂದು ಸೆಕೆಂಡ್ ಒನ್ ಆಗಿರುತ್ತೆ. ನೆಕ್ಸ್ಟ್ ಕ್ವೆಶನ್, 61ನೇದು, ಸೊ ಒಟ್ಟು ದೇಶೀಯ ಉತ್ಪನ್ನಕ್ಕೆ GDPಗೆ ಸಂಬಂಧಿಸಿರುವಂಥದ್ದು. ಇದು ಒಂದು ಹಣಕಾಸಿನ ವರ್ಷದಲ್ಲಿ ಉತ್ಪಾದಿಸಿದ ಎಲ್ಲ ಸರಕುಗಳ ಹಣಕಾಸಿನ ಮೌಲ್ಯ ಮತ್ತು GNGP ಒಂದು ವರ್ಷದಲ್ಲಿ. ಸೊ ಅದರ ಅಬ್ರಿವೇಷನ್ ಕೇಳಿರುವಂಥದ್ದು. ಸೊ ಇದಕ್ಕೆ ಆನ್ಸರ್ ಬಂದು ಬಿ ಕರೆಕ್ಟ್ ಆಗಿರುವಂಥದ್ದು. ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆ IMF, ದೆನ್ MIGD ಮತ್ತು ಬ್ರಿಕ್ಸ್, ಏಷ್ಯನ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್. ಸೊ ಇದಕ್ಕೆ 3ನೇದು ಆನ್ಸರು ಕರೆಕ್ಟ್ ಇರುವಂಥದ್ದು. ನೆಕ್ಸ್ಟ್ 62ನೇದು, ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಹೇಳಿ ಗ್ರಾಹಕ ಬೆಲೆ ಸೂಚ್ಯಂಕ ಹಣದುಬ್ಬರ ಮಾಪನ ಎಂದು ವ್ಯಾಪಕವಾಗಿ ಪರಿಗಣಿಸಲಾಗಿದೆ ಅನ್ನುವಂಥದ್ದು. ಸೆಕೆಂಡ್ ಒಂದು, ಸರ್ಕಾರಿ ನೌಕರರ ತುಟಿಭತ್ಯೆ ನಿರ್ಧರಿಸಲು ಗ್ರಾಹಕ ಬೆಲೆ ಸೂಚ್ಯಂಕ ಬಳಸಲಾಗುತ್ತೆ ಅನ್ನುವಂಥದ್ದು. ಸೊ ಅದಕ್ಕೆ ಆನ್ಸರು 3ನೇದಾಗಿರುತ್ತೆ. 1 ಮತ್ತು 2 ಸರಿಯಾಗಿ ಮತ್ತು ಹೇಳಿಕೆ 2 ಇದಕ್ಕೆ ಸಂಬಂಧಿಸಿದೆ ಅನ್ನುವಂಥದ್ದು. ರಾಷ್ಟ್ರೀಯ ಶಿಕ್ಷಣ ನೀತಿ 1968 ಲಕ್ಷಣ ಕುರಿತಾದ ಸರಿಯಾದ ಹೇಳಿಕೆಯನ್ನು ಗುರುತಿಸಿ. ಸೊ ಇದು 14 ವರ್ಷದೊಳಗೆ ವಯೋಮಾನದ ಎಲ್ಲ ಮಕ್ಕಳಿಗೆ ಕಡ್ಡಾಯ ಶಿಕ್ಷಣ ಗುಣಮಟ್ಟದ ಉನ್ನತೀಕರಣ, ವ್ಯವಸಾಯ ಮತ್ತು ಕೈಗಾರಿಕೆಗಳ ಅಗತ್ಯಗಳನ್ನು ಪೂರೈಸಲು ಶಿಕ್ಷಣ ಆಧುನೀಕರಣ. ಸೊ ಇದಕ್ಕೆ 3 ಕರೆಕ್ಟ್ ಇರೋವಂಥದ್ದು. ನೆಕ್ಸ್ಟು, ಕಲ್ಲೋಲಿ ಮತ್ತು ಕೂಲಿಗಾಡ್ ಚಿನ್ನದ ಗಣಿ ಪ್ರದೇಶ ಕಂಡುಬರುವಂತಹ ದೇಶ ಆಸ್ಟ್ರೇಲಿಯಾ ಆಗಿರುತ್ತೆ. ನೆಕ್ಸ್ಟ್ ಕ್ವೆಶನ್, ಕರೆನ್ಸಿ ಅಪಮೌಲ್ಯೀಕರಣ ಪಾವತಿ ಶಿಲ್ಪಿನ ಕೊರತೆಯನ್ನು ಕಡಿಮೆ ಮಾಡುವುದು. ಕರೆನ್ಸಿ ಅಪಮೌಲ್ಯೀಕರಣ ಆಮದನ್ನು ದುಬಾರಿಯಾಗಿ ರಫ್ತುಗಳನ್ನು ಆಕರ್ಷಣೆ ಮಾಡುವುದು. ಸೊ ಇದಕ್ಕೆ ಆನ್ಸರ್ ಬಂದು 1 ಮತ್ತು 2 ಹೇಳಿಕೆ ಸರಿಯಾಗಿದೆ, ಆದರೆ ಅದಕ್ಕೆ ವಿವರಣೆ ಅಲ್ಲ ಅನ್ನುವಂಥದ್ದು. ಕರ್ನಾಟಕದಲ್ಲಿ ಗ್ರಾಮ ಪಂಚಾಯಿತಿ ಗ್ರಂಥಾಲಯ ಹೀಗೆ ಮರುನಾಮಕರಣ ಮಾಡಲಾಗಿದೆ ಅಂದರೆ ಅರಿವು ಕೇಂದ್ರ ಅಂತ ಮರುನಾಮಕರಣ ಮಾಡಿರುವಂಥದ್ದು. ಕರ್ನಾಟಕ ಬಜೆಟ್ಗೆ ಸಂಬಂಧಿಸಿದ್ದು. 2011ರ ಜನಗಣತಿ ಪ್ರಕಾರ ಇಳಿಕೆ ಕ್ರಮದಲ್ಲಿ ರಾಜ್ಯದ ಲಿಂಗಾನುಪಾತ ಸರಿಯಾದ ಒಂದು ಆಯ್ಕೆ ಮಾಡಿ ಅನ್ನುವಂಥದ್ದು. ಸೊ ಫಸ್ಟ್ ಕೇರಳ ಬರುತ್ತೆ, ತಮಿಳುನಾಡು, ಆಂಧ್ರ ಪ್ರದೇಶ, ಹರಿಯಾಣ ಆಗಿರುತ್ತೆ. ನೆಕ್ಸ್ಟ್ ಕ್ವೆಶನ್, ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದಲ್ಲಿ ಸೋಲಾರ್ ಮೈಕ್ರೋ ಗ್ರಿಡ್ ಸ್ಥಾಪಿಸುವುದಾಗಿ ಪ್ರಾರಂಭಿಸಿದ ಯೋಜನೆ ಹೆಸರೇನು ಅಂತಂದರೆ ಅನಂತ ಆಗಿರುತ್ತೆ. ನೆಕ್ಸ್ಟ್ ಕ್ವೆಶನ್, ಸೊ ಇದೆಲ್ಲ ಮೆಂಟಲ್ ಎಬಿಲಿಟಿ ಆಗಿರುತ್ತೆ. ನೆಕ್ಸ್ಟ್ ಡಿಸ್ಕಷನ್ ಮಾಡೋಣ ಇದನ್ನು, ಮೆಂಟಲ್ ಎಬಿಲಿಟಿ. ಸೊ ನೆಕ್ಸ್ಟ್ ಕ್ವೆಶನ್, ಪರಿಸರ ಸ್ನೇಹಿ ಸುಸ್ಥಿರ ಕೃಷಿ ಪದ್ಧತಿ ಉತ್ತೇಜಿಸಲು ಕರ್ನಾಟಕ ಬಜೆಟ್ 2026-27 ಜಾರಿಗೊಳಿಸಿದ ಒಂದು
ಕಾರ್ಯಕ್ರಮದ ಹೆಸರೇನು? ಪರಿಸರ ಸ್ನೇಹಿ ಮತ್ತು ಸುಸ್ಥಿರ ಕೃಷಿ ಪದ್ಧತಿಯನ್ನು ಉತ್ತೇಜಿಸಲು ಏನನ್ನು ಜಾರಿಗೊಳಿಸಿದೆ ಅಂತಂದರೆ ಇದಕ್ಕೆ ಫಲಧಾರೆ ಅನ್ನುವಂಥದ್ದು ಜಾರಿಗೊಳಿಸಿರುವಂಥದ್ದು. 2026ರ ಕರ್ನಾಟಕ ಆಯವ್ಯಯದಲ್ಲಿ ಶಾಂತಿವೇರಿ ಗೋಪಾಲಗೌಡ ಆಸ್ಪತ್ರೆ ಮರುನಾಮಕರಣ ಯಾವುದನ್ನು ಮಾಡಿದ್ದಾರೆ ಅಂತಂದರೆ ಇದಕ್ಕೆ ವಿಕ್ಟೋರಿಯಾ ಆಸ್ಪತ್ರೆಯನ್ನು ನಾವು ಶಾಂತಿವೇರಿ ಒಂದು ಗೋಪಾಲಗೌಡ ಆಸ್ಪತ್ರೆ ಅಂತ ಹೇಳಿ ಮಾಡಿರುವಂಥದ್ದು. ನೆಕ್ಸ್ಟ್ ಕ್ವಶನ್, ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸ್ವಾಮಿ ವಿವೇಕಾನಂದ ಅವರು ಯೂತ್ ಮೂವ್ಮೆಂಟ್ ಎಂಬುದು ಒಂದು ಸರ್ಕಾರಿ ಸಂಘಟನೆಯಾಗಿದೆ. SVYM ಅನ್ನು ಬಾಲಸುಬ್ರಹ್ಮಣ್ಯಂ ಎಂದು ಹುಟ್ಟುಹಾಕಿದರು. ಇದನ್ನು ಗ್ರಾಮೀಣ ಪ್ರದೇಶದ ಗಿರಿಜನ ಮಕ್ಕಳು 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ವಸತಿ ಹಾಗೂ ಶಿಕ್ಷಣ ನೀಡುವುದಕ್ಕೋಸ್ಕರ ಮತ್ತು ಇದು ಸಂಚಾರಿ ಆಸ್ಪತ್ರೆ ನಡೆಸುವುದು ನಗರ ವಾಸಿಗಳ ಉಚಿತ ಶಿಕ್ಷಣ ತಪಾಸಣೆ ಮಾಡುವುದಕ್ಕೋಸ್ಕರ ಅಂತ ಹೇಳಿ ಇದಕ್ಕೆ ಸರಿಯಾಗಿ ಈ ಹೇಳಿಕೆಯನ್ನು ಸ್ವಾಮಿ ವಿವೇಕಾನಂದವರು ಯೂತ್ ಮೂವ್ಮೆಂಟ್ಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆಗಳನ್ನು ಗುರುತಿಸಿ ಅನ್ನುವಂಥದ್ದು. ಇದಕ್ಕೆ ಆನ್ಸರ್ ಬಂದು B ಮತ್ತು C ಆಗಿರುತ್ತೆ. B ಮತ್ತು C. ಕೆಳಗಿನ ಯೋಜನೆಗಳನ್ನು ಜಾರಿಗೆ ಒಂದು ಸರಿಯಾದ ಕಾಲಾನುಕ್ರಮದಲ್ಲಿ ಬರೆಯಿರಿ ಅನ್ನುವಂಥದ್ದು. 77. ಇದಕ್ಕೆ ಆನ್ಸರ್ ಬಂದು ಫಸ್ಟ್ ಒನ್ ಆಗಿರುತ್ತೆ. ಫಸ್ಟ್ ಬಂದು 20 ಅಂಶಗಳ ಕಾರ್ಯಕ್ರಮ, ಅದಾದಮೇಲೆ ಪ್ರಧಾನಮಂತ್ರಿ ಉದ್ಯೋಗ ಯೋಜನೆ, ದೆನ್ ಅಂತ್ಯೋದಯ ಅನ್ನ ಯೋಜನೆ, ಭಾರತ ನಿರ್ಮಾಣ ಕಾರ್ಯಕ್ರಮ. ನೆಕ್ಸ್ಟ್ ಕ್ವಶನ್, ಅಖಿಲ ಭಾರತ ಸಗಟು ಬೆಲೆ ಸೂಚ್ಯಂಕದ ಆಧಾರದ ವರ್ಷ ಯಾವುದು ಅನ್ನುವಂಥದ್ದು 2011 ಮತ್ತು 12 ಆಧಾರ ವರ್ಷ ಆಗಿರುತ್ತೆ. ಪರ್ಯಾಯ ಮಾರುಕಟ್ಟೆ ವಾಹಿನಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಜೋಡಿಸಿ ಅನ್ನುವಂಥದ್ದು. ಇದಕ್ಕೆ ಆನ್ಸರ್ ಬಂದು C ಮತ್ತು D ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್, ಕರ್ನಾಟಕ ನಾಟಕ ಜನಪದ ಕಲಾವಿದ ಅಭಿವೃದ್ಧಿ ಸಂಘವು ಸ್ಥಾಪಿಸಿರುವಂತಹ ತೇರಿ ಸಮ್ಮ ಡಿಸೋಜಾ ಪ್ರಶಸ್ತಿ ಯಾವ ಕನ್ನಡ ನಟಿಗೆ ಬಂದಿದೆ ಅನ್ನುವಂಥದ್ದು ಗಿರಿಜಾ ಲೋಕೇಶ್ ಅವರಿಗೆ ಬಂದಿರುವಂಥದ್ದು. ನೆಕ್ಸ್ಟ್ ಕ್ವಶನ್, ಯಾವ ಹೆಸರಿನಲ್ಲಿ ಕರ್ನಾಟಕ ಸರ್ಕಾರ ಭಾಷಾ ಕೌಶಲ್ಯ ತರಬೇತಿ ಕೇಂದ್ರಗಳನ್ನು ಸ್ಥಾಪನೆ ಮಾಡಿದೆ ಅನ್ನುವಂಥದ್ದು ಚಂದ್ರಶೇಖರ್ ಅವರ ಹೆಸರಿನಲ್ಲಿ, ಚಂದ್ರಶೇಖರ್ ಕಂಬಾರ್ ಅವರ ಹೆಸರಲ್ಲಿ ಸ್ಥಾಪನೆ ಮಾಡಿರುವಂಥದ್ದು. ಪ್ರಗತಿ ಯೋಜನೆ 7110 ಕಿಲೋಮೀಟರ್ ಗ್ರಾಮೀಣ ರಸ್ತೆಗಳ ಅಭಿವೃದ್ಧಿಗಾಗಿ ಯಾವ ಸಂಸ್ಥೆ ನೆರವು ನೀಡಿದೆ ಅಂತಂದರೆ ABD ಆಗಿರುತ್ತೆ, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್. 2025ರ ನೋಬೆಲ್ ಸಾಹಿತ್ಯ ಪ್ರಶಸ್ತಿ ನಾಮನಿರ್ದೇಶನಗೊಂಡ ಭಾರತದ ಬಂಗಾಳಿ ಲೇಖಕ ಯಾರು ಅನ್ನುವಂಥದ್ದು ಇದಕ್ಕೆ ಬಾನು ಮುಷ್ಕರ್ ಆಗಿರ್ತಾರೆ. ಬಾನು ಮುಷ್ಕರ್ ಅವರು ಮತ್ತು ಹಸೀನಾ ಇತರ ಕಥೆಗಳ ಎಂಬ ಕಥನ ಸಂಕಲನ ಇಂಗ್ಲಿಷ್ಗೆ ಅನುವಾದನ ಆರ್ಟ್ಸ್ ಲ್ಯಾಂಪ್ ಕೃತಿಗೆ ಬುಕ್ಕರ್ ಪ್ರಶಸ್ತಿ ದೊರೆತಿದೆ. ಇವರ ಮೂಲ ಕೃತಿಯನ್ನು ಇಂಗ್ಲಿಷ್ಗೆ ಅನುವಾದ ಮಾಡಿದವರು ಯಾರು ಅನ್ನುವಂಥದ್ದು ಇದಕ್ಕೆ ಬಂದು ಶಶಿಕುಮಾರ್ ದೇಶಪಾಂಡೆ ಆಗಿರ್ತಾರೆ. ನೆಕ್ಸ್ಟ್ ಕ್ವಶನ್, ಹೇಳಿಕೆಗಳನ್ನು ಪರಿಗಣಿಸಿ. ರಣಜಿ ಕ್ರಿಕೆಟ್ಗೆ ಸಂಬಂಧಿಸಿರುವಂತಹ ಒಂದು ಕ್ವಶನ್ ಆಗಿರುತ್ತೆ. ಇದಕ್ಕೆ ಆನ್ಸರ್ ಬಂದು A ಮತ್ತು B ಆಗಿರುತ್ತೆ. ಮತ್ತು ASI ಸಮೀಕ್ಷಾ ಹೈಕೋರ್ಟ್ನ ನಿರ್ದೇಶನದಂತೆ ಇತ್ತೀಚೆಗೆ ಸುದ್ದಿಯಲ್ಲಿಂದ ಭೋಜನ ಶಾಲಾ ಸಂಕೀರ್ಣ ಯಾವ ರಾಜ್ಯದಲ್ಲಿದೆ ಅಂತಂದರೆ ಉತ್ತರ ಪ್ರದೇಶದಲ್ಲಿ ಇರುವಂಥದ್ದು. ಇತ್ತೀಚೆಗೆ ನಿಧನರಾದ N ರಾಮಚಂದ್ರನ್ ಕುರಿತಾದ ಹೇಳಿಕೆಗಳನ್ನು ಪರಿಗಣಿಸಿ ಅನ್ನುವಂಥದ್ದು. ಇದಕ್ಕೆ ಆನ್ಸರ್ ಒಂದು A ಮತ್ತು B C 3 ಕರೆಕ್ಟ್ ಇರುವಂಥದ್ದು. ಇವರು ಅಧ್ಯಕ್ಷರಾಗಿದ್ದರು ಭಾರತೀಯ ಒಲಿಂಪಿಕ್ಸ್ನಲ್ಲಿ ಮತ್ತು ವಿಶ್ವ ಸ್ಕ್ವಾಷ್ ಫೆಡರೇಷನ್ನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದರು ಮತ್ತು 2011ರಲ್ಲಿ ರಾಷ್ಟ್ರೀಯ ಖೇಲ್ ಪುರಸ್ಕಾರ ಸಹ ಇವರಿಗೆ ಬಂದಿರುವಂಥದ್ದು. 4 ಸರಿಯಾಗಿದೆ. ಇದಕ್ಕೆ ಅತಿ ವಯಸ್ಸಿಗೆ ಇಂಟರ್ನ್ಯಾಷನಲ್ ಮಾಸ್ಟರ್ ಅತಿ ಕಿರಿಯ ಭಾರತೀಯ ಚೆಸ್ ಆಟಗಾರ ಯಾರು ಅಂತಂದರೆ ಪ್ರಜ್ಞಾನಂದ ಆಗಿರ್ತಾರೆ. ಭಾರತೀಯ ಕುಸ್ತಿಪಟುಗಳು ಅಮನ್ ಶೇರಾವತ್ ಮತ್ತು ಮುಕುಲ್ ದಹಿಯಾ ನಡುವೆ ಏಷ್ಯನ್ ಕುಸ್ತಿ ಚಾಂಪಿಯನ್ನಲ್ಲಿ 2026ರಲ್ಲಿ ಪದಕ ಗೆದ್ದವರು ಯಾರು ಅನ್ನುವಂಥದ್ದು ಬಿಶ್ಮಿಕ್ ಆಗಿರ್ತಾರೆ. ನೆಕ್ಸ್ಟ್ ಕ್ವಶನ್, ಪಟ್ಟಿ 1 ಪಟ್ಟಿ 2 ಕ್ರೀಡಾಪಟುಗಳು ಮತ್ತು ಕ್ರೀಡೆಗಳಾಗಿರುತ್ತೆ. ಇದಕ್ಕೆ ಆನ್ಸರ್ ಬಂದು 4ನೇದಾಗಿರುತ್ತೆ. ಆಯುಷ್ಮಾನ್ ಶೆಟ್ಟಿ ಒಂದು ಟೆನ್ನಿಸ್ಸು, ಸರ್ವನ್ ಬವಲ್ ಬಂದ್ಬಿಟ್ಟು ಬಾಕ್ಸಿಂಗು, ದೆನ್ ಜಿಲ್ ದೇಸಾಯಿ ಒಂದು ಬ್ಯಾಡ್ಮಿಂಟನ್,
ಮೀನಾಕ್ಷಿ ಹೊಂಡ ಮ್ಯಾರಥಾನ್ ಆಗಿರ್ತಾರೆ. ನೆಕ್ಸ್ಟ್ ಕ್ವಶನ್, ಸಾಮಾನ್ಯವಾಗಿ ಗ್ರಹಗಳ ಸುತ್ತಲೂ ಸುತ್ತು ಹಾಕುವಾಗ ದೀರ್ಘಾವಧಿಯ ವೃತ್ತ ಕಕ್ಷೆಯನ್ನು ಸುತ್ತುತ್ತದೆ ಅನ್ನೋವಂಥದ್ದು ಆನ್ಸರು. ರಾಕೆಟ್ನೊಂದಿಗೆ ಕ್ರಿಯೆಯನ್ನು ಕೆಳಗಿನ ಯಾವ ತತ್ವ ವಿವರಿಸುತ್ತದೆ ಅಂತಂದರೆ ಸಂಕೀರ್ಣ ಸಂರಕ್ಷಣಾ ತತ್ವ ಆಗಿರುತ್ತೆ. ಭೂಪಾಲ್ ಅರೆನ ಧ್ರುವಣಕ್ಕೆ ಸಂಬಂಧಿಸಿದ ರಾಸಾಯನಿಕ ಕಂಪನಿ ಹೆಸರು ಯಾವುದು ಅಂತಂದರೆ ಯೂನಿಯನ್ ಕಾರ್ಬೈಟ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್, ಸೌರಕೋಶದ ಯಾವ ತತ್ವದ ಆಧಾರದ ಮೇಲೆ ಕಾರ್ಯ ನಿರ್ವಹಿಸುತ್ತೆ ಅಂತಂದರೆ ರಾಮನ್ ಪರಿಣಾಮ ಆಗಿರುತ್ತೆ. ಒಂದು ವಸ್ತುವನ್ನು ಗೋಳೀಯ ದರ್ಪಣದ ಮುಖಾಂತರ ದೂರದಲ್ಲಿ ಇರಿಸಿದಾಗ ಗೋಳಿಯು ದರ್ಪಣದಿಂದ ಪ್ರತಿಬಿಂಬ ಹೇಗೆ ಉಂಟಾಗುತ್ತೆ ಅಂತಂದರೆ ವಕ್ರತೆ ಕೇಂದ್ರ ಎ ಆಗಿರುತ್ತೆ ಆನ್ಸರು. ನೆಕ್ಸ್ಟ್, ಇನ್ಸುಲಿನ್ಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಯಾವುದು ಸರಿ ಇಲ್ಲ ಅನ್ನುವಂಥದ್ದು. ಇದು ರಕ್ತದಲ್ಲಿ ಸಕ್ಕರೆ ಪ್ರಮಾಣವನ್ನು ನಿಯಂತ್ರಿಸುತ್ತದೆ ಅನ್ನುವಂಥದ್ದು ಇದಕ್ಕೆ ಆನ್ಸರು. ನೆಕ್ಸ್ಟ್ ಕ್ವಶನ್, ಭೂಮಿಯ ಮೇಲ್ಮೈ ಸಮೀಪ ಎತ್ತರದಿಂದ ಒಂದು ಸೇಬನ್ನು ಬಿಟ್ಟಾಗ ಏನಾಗುತ್ತೆ ಅನ್ನುವಂಥದ್ದು. ಸೊ ಇದಕ್ಕೆ ಆನ್ಸರ್ ಮೂರನೇದಾಗಿರುತ್ತೆ. ಸೇಬು ಮತ್ತು ಭೂಮಿ ಎರಡೂ ವೇಗದ ವರ್ಷವನ್ನು ಹೆಚ್ಚಿಸಿಕೊಳ್ಳುತ್ತೆ. ನೆಕ್ಸ್ಟ್ ಕ್ವಶನ್, ಜಗತ್ತಿನಲ್ಲಿ ಮೊಟ್ಟ ಮೊದಲ CNG ಟರ್ಮಿನಲ್ ಇಲ್ಲಿದೆ ಅಂತಂದರೆ ಸೊ ಎಲ್ಲಿರೋದು ಅಂತಂದರೆ ಗುಜರಾತಲ್ಲಿರುವಂಥದ್ದು. ಲ್ಯಾಕ್ಟೋಮೀಟರ್ ಈ ಕೆಳಗಿನ ಯಾವ ತತ್ವದ ಮೇಲೆ ಕಾರ್ಯನಿರ್ವಹಿಸುತ್ತೆ ಅಂತಂದರೆ ಆರ್ಕಿಮಿಡಿಯಸ್ ತತ್ವದ ಮೇಲೆ ಕಾರ್ಯನಿರ್ವಹಿಸುತ್ತೆ. ನಕ್ಷತ್ರಗಳು ಶಕ್ತಿಯ ಮೂಲ ಯಾವುದು ಅಂತಂದರೆ ಹೈಡ್ರೋಜನ್ ಬೈಜಿಕ್ ನ್ಯೂಕ್ಲಿಯರ್ ಸಮ್ಮಿಲನ ಆಗಿರುತ್ತೆ. ಸೊ ಇಷ್ಟು KEA ಫ್ರೀ ಕೋಚಿಂಗ್ಗೆ ಸಂಬಂಧಿಸಿದಂತೆ ಕೀ ಆನ್ಸರ್ಸ್ ಆಗಿರುತ್ತೆ. ಸೊ ಇದೇನು ಅಫಿಷಿಯಲಿ ಅಲ್ಲ, ಸೊ ಗೂಗಲಲ್ಲಿ ಏನು ಆನ್ಸರ್ಸ್ ಇದೆ ಅಲ್ಲ, ಸೊ ಅದ್ರ ಬೇಸ್ಡ್ ಆನ್ ಹೇಳಿರೋದು ಅಷ್ಟೇ. ಸೊ ಯಾವುದಾದ್ರೂ ತಪ್ಪಿದರೆ ನಾನು ನೆಕ್ಸ್ಟ್ ಕೀ ಆನ್ಸರಲ್ಲಿ ನಾನು ಕಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡಿರ್ತೀನಿ. ಸೊ ಇಷ್ಟು ಇದಕ್ಕೆ ಸಂಬಂಧಿಸಿದಂತಹ ಒಂದು ಕ್ವಶನ್ ಆ್ಯಂಡ್ ಆನ್ಸರ್ಸ್ ಆಗಿತ್ತು. ಇದನ್ನು ನೋಡಿಕೊಂಡು ನೆಕ್ಸ್ಟ್ ಎಕ್ಸಾಮ್ಗೆ ಹೇಗೆ ಬರುತ್ತೆ ಅನ್ನೋದನ್ನು ನೀವು ಅನಲೈಸ್ ಮಾಡಿ ಓದ್ಕೋಬಹುದು. ಸೊ ನೆಕ್ಸ್ಟ್ ಯಾವ ಎಕ್ಸಾಮ್ಸ್ ಬರ್ತಿದೆ ಅಲ್ಲ, ಯಾರು ಬರ್ತಿದ್ದೀರಿ, ಸೊ ಅದಕ್ಕೆ ಆಲ್ ದ ಬೆಸ್ಟ್ ಹೇಳ್ತಾ, ಸೊ ಕ್ಲಾಸ್ ಇಷ್ಟ ಆಗಿರೋ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಆ್ಯಂಡ್ ಲೈಕ್ ಮಾಡಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.